aspirants, welcome to NCG Competitive Institution. ನಾನು ನಿಮ್ಮ ಸಿಂಧು. ವೆಲ್ಕಮ್ ಟು ಟುಡೇಸ್ ಹಿಂದೂ ನ್ಯೂಸ್ ಪೇಪರ್ ಅನಾಲಿಸಿಸ್. ಇವತ್ತಿನ ಹಿಂದೂ ನ್ಯೂಸ್ ಪೇಪರ್ ಅಲ್ಲಿ ನಾನು ನಿನ್ನೆದು ಅಂದ್ರೆ ಸಂಡೇ ಪೇಪರ್ ಅಂಡ್ ಇವತ್ತಿನ ಪೇಪರ್ ಎರಡರಲ್ಲೂ ಕೂಡ ಏನು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಇದೆಯೋ ಅದಷ್ಟನ್ನು ಕೂಡ ಕವರ್ ಮಾಡ್ತಾ ಇದ್ದೀನಿ. ಎಲ್ಲರೂ ಕೂಡ ಈ ಕ್ಲಾಸಸ್ನ ಕೊನೆ ತನಕ ನೋಡಿ, ಸೊ ದಟ್ ಫುಲ್ ನಿಮಗೆ ಅನಾಲಿಸಿಸ್ ಸಿಗುತ್ತದೆ. ಓಕೆ, ಸೊ ಕ್ಲಾಸ್ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಿಮ್ಗೆಲ್ಲರಿಗೂ ಸಹ ಒಂದು ಅನೌನ್ಸ್ಮೆಂಟ್ ಇದೆ. ನಮ್ಮ NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಹೊಸದಾಗಿ PSI ESI ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಹಾಗೇನೆ ಒಂದು KPSC ನ್ಯೂ ಬ್ಯಾಚ್ ಕೂಡ ಸ್ಟಾರ್ಟ್ ಆಗ್ತದೆ. ಮತ್ತೆ ಇನ್ನೊಂದು ಎಕ್ಸ್ಕ್ಲೂಸಿವ್ ಜನರಲ್ ಇಂಗ್ಲಿಷ್ ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಅದು ನಾಳೆಯಿಂದ 23rd ಸೆಪ್ಟೆಂಬರ್ ಇಂದ ಸ್ಟಾರ್ಟ್ ಆಗ್ತಾ ಇದೆ. ಓಕೆ, ಸೊ ಜನರಲ್ ಇಂಗ್ಲಿಷ್ ಕ್ಲಾಸಸ್ ಬಂದು ನಿಮ್ಮ ಎಲ್ಲ ಗ್ರೂಪ್ ಸಿ ಎಕ್ಸಾಮಿನೇಷನ್ಸ್ಗಳು, FDA SDA ಎಕ್ಸಾಮಿನೇಷನ್ ಆಗಿರ್ಬೋದು, KSET ಆಗಿರ್ಬೋದು, HSTR GPSTR ಇದರಲ್ಲೆಲ್ಲ ತುಂಬಾ ಇಂಪಾರ್ಟೆಂಟ್. ಸೊ ಈ ಕ್ಲಾಸಸ್ಗಳನ್ನ ನೀವು ಆಪ್ಟ್ ಮಾಡಬಹುದು. ಇದು ನಿಮಗೆ ಇವೆಲ್ಲ ಕ್ಲಾಸಸ್ ಕೂಡ ನಿಮಗೆ ಎಕ್ಸ್ಕ್ಲೂಸಿವ್ ಬ್ಯಾಚಸ್ಗಳು ನಿಮಗೆ ಕನ್ನಡ ಮೀಡಿಯಂ ಇಂಗ್ಲಿಷ್ ಮೀಡಿಯಂ ಎರಡರಲ್ಲೂ ಸಹ ಸಿಗುತ್ತೆ. ಆನ್ಲೈನ್ ಬೇಕಾದರೆ ಆನ್ಲೈನ್ ಇದೆ, ಆಫ್ಲೈನ್ ಬೇಕಾದರೆ ಆಫ್ಲೈನ್ ಇದೆ, ಇಲ್ವಾ ರೆಕಾರ್ಡೆಡ್ ಸೆಷನ್ ಬೇಕು ಅಂದ್ರೂ ಕೂಡ ರೆಕಾರ್ಡೆಡ್ ಸೆಷನ್ ಕೂಡ ನಿಮಗೆ ಸಿಗುವಂಥದ್ದು. ಓಕೆ, ಸೊ ಇಲ್ಲಿ ನಿಮಗೆ ಕ್ಲಾಸಸ್ ಜೊತೆಗೇನೆ ಪ್ರತಿ ಟಾಪಿಕ್ಸ್ ಮೇಲೂ ಕೂಡ ಟೆಸ್ಟ್ ಸೀರೀಸ್ ಕೂಡ ಇರುತ್ತೆ. ಹಾಗೆಯೇ ಸಬ್ಜೆಕ್ಟ್ ವೈಸ್ ಟೆಸ್ಟ್ ಸೀರೀಸ್, ಫುಲ್ ಲೆಂತ್ ಟೆಸ್ಟ್ ಸೀರೀಸ್, 1-to-1 ಮೆಂಟರ್ಶಿಪ್, ದೆನ್ ಪರ್ಸನಲ್ ಗೈಡೆನ್ಸ್ ಕೂಡ ನಿಮಗೆ ಇರುವಂಥದ್ದು. ಓಕೆ, ಇದ್ರ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಟೆಸ್ಟ್ ಸೀರೀಸ್ ಕೂಡ ಇದೆ. PSI ESI PEC ಹಾಗೆ NCERT ಬೇಸ್ಡ್ ಟೆಸ್ಟ್ ಸೀರೀಸ್ ಕೂಡ ಇದೆ. ನೀವು ಅದನ್ನು ಕೂಡ ಆಪ್ಟ್ ಮಾಡ್ಬೋದು. ಅದರಲ್ಲೂ ಕೂಡ ಎಕ್ಸ್ಕ್ಲೂಸಿವ್ ಆಗಿ PSI ESI ಟೆಸ್ಟ್ ಸೀರೀಸ್ ಅಲ್ಲಿ ನಿಮಗೆ 33 ಟೆಸ್ಟ್ ಸೀರೀಸ್ಗಳಿದಾವೆ. ಅದರಲ್ಲಿ ಪೇಪರ್ 1 ಪೇಪರ್ 2 ಜೊತೆಗೆ ನಿಮಗೆ 1 year ಕರೆಂಟ್ ಅಫೇರ್ಸ್ ಕೂಡ ಕವರ್ ಆಗುತ್ತೆ. ಇದ್ರ ಜೊತೆಗೆ ಕಂಪ್ಲೀಟ್ ಸಿನಾಪ್ಸಿಸ್ ಕೂಡ ನಿಮಗೆ ಸಿಗುವಂಥದ್ದು. ಓಕೆ, ಸೊ ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆಯಾ ಅದನ್ನು ತಗೊಳ್ಳಿ. ನೀವು ಇಲ್ಲಿ ಬಂದು ನಮ್ಮ ಕೆಳಗಡೆ ಕಾಣಿಸ್ತಿರೋ ನಂಬರಿಗಾದ್ರೂ ಕಾಲ್ ಮಾಡ್ಬೋದು, ಅಥವಾ ನಮ್ಮ ಆಫ್ಲೈನ್ ಸೆಂಟರ್ ಆದ್ರೂ ವಿಸಿಟ್ ಮಾಡ್ಬೋದು, ಅಥವಾ LCG ಲರ್ನಿಂಗ್ ಆ್ಯಪ್ ಕೂಡ ಇದೆ, ಅದನ್ನು ಕೂಡ ಡೌನ್ಲೋಡ್ ಮಾಡಿ ನೀವು ಅಲ್ಲೂ ಕೂಡ ಕ್ಲಾಸಸ್ಗಳನ್ನ, ಡೆಮೋ ಕ್ಲಾಸಸ್ಗಳನ್ನ, ಕೋರ್ಸಸ್ಗಳನ್ನ ಎಲ್ಲನೂ ಕೂಡ ಪರ್ಚೇಸ್ ಸಹ ಮಾಡ್ಬೋದು. ಸೊ ಗೂಗಲ್ ಪ್ಲೇಯಲ್ಲಿ ಹೋಗಿ NCG ಲರ್ನಿಂಗ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿ ಏನಿದೆ ಅಂತ ನೋಡಿ. ಸೊ ವಿಲ್ ಸ್ಟಾರ್ಟ್ ಅವರ್ ಕ್ಲಾಸ್. ಅದರಲ್ಲೂ ಕೂಡ ಇಂಪಾರ್ಟೆಂಟ್ ಒಂದು ಎಡಿಟೋರಿಯಲ್ ಇದೆ, ದಟ್ ಈಸ್ ಯುರೇನಿಯಂ ಅನ್ರೆಸ್ಟ್. ಸೊ ವಾಟ್ ಈಸ್ ದಿಸ್ ಯುರೇನಿಯಂ ಅನ್ರೆಸ್ಟ್ ಅಂತ ನೋಡೋಣ. ಯುರೇನಿಯಂ ಅನ್ರೆಸ್ಟ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್, ಬಿಫೋರ್ ವಿ ಆರ್ ಸೀಯಿಂಗ್ ಅಬೌಟ್ ಯುರೇನಿಯಂ ಅನ್ರೆಸ್ಟ್, ನಮ್ಮ ಇಂಡಿಯಾದಲ್ಲಿ ಮೊದಲು ಎಲ್ಲೆಲ್ಲಿ ಯುರೇನಿಯಂ ಸಿಗುತ್ತೆ ಅಂತ ನೋಡೋಣ. ಫಸ್ಟ್, ಯುರೇನಿಯಂ ನಮಗೆ ಏನಕ್ಕೆ ಬೇಕು? ಮೇನ್ ಆಗಿ ನಾವು ಯುರೇನಿಯಂನ ನ್ಯೂಕ್ಲಿಯರ್ ಪವರ್ ಜನರೇಷನ್ ಅಲ್ಲಿ ಯೂಸ್ ಮಾಡ್ತೀವಿ. ಅದ್ರ ಜೊತೆಗೇನೆ ಕ್ರಿಟಿಕಲಿ ಟೆಕ್ನಾಲಜೀಸ್ಗಳನ್ನ ಡೆವಲಪ್ಮೆಂಟ್ ಮಾಡೋದಕ್ಕೆ, ಓಕೆ, ಅಲ್ಲೂ ಸಹ ನಾವು ಯುರೇನಿಯಂನ ಯೂಸ್ ಮಾಡ್ತೀವಿ. ಬಟ್ ಅದ್ರಲ್ಲಿ ಜಾಸ್ತಿ ನೋಡಲ್ಲ. ಮೇನ್ ಆಗಿ ನಾವು ನ್ಯೂಕ್ಲಿಯರ್ ಎನರ್ಜಿಯಲ್ಲಿ ಜಾಸ್ತಿ ನೋಡ್ತಾ ಬರ್ತಿರುವಂಥದ್ದು. ಇಂಡಿಯಾದಲ್ಲಿ ಲಿಮಿಟೆಡ್ ರಿಸೋರ್ಸ್ ಇರುವಂಥದ್ದು ಯುರೇನಿಯಂದು. ಎಸ್ಪೆಷಲಿ ಯಾವ್ಯಾವ ಜಾಗದಲ್ಲಿದೆ ಇಲ್ಲಿ ನೋಡಿ. ಸೊ ಫಸ್ಟ್ ನಾವು ಮೆಹಡಕ್ ಬೇಸನ್ ಏನ್ ಮೇಘಾಲಯದಲ್ಲಿ ನೋಡ್ತೀವಿ. ಅಲ್ಲಿ ಯಾವ್ಯಾವ ಪ್ಲೇಸ್ಗಳು ಬರುತ್ತಪ್ಪ ಅಂತಂದ್ರೆ ಡೊಮಿಸ್ಯಾಟ್, ವ್ಯಾಂಗ್ಯೂನ್, ದೆನ್ ಮೈಸೀರಾಮ್, ಇಲ್ಲಿ ನಾವು ಯುರೇನಿಯಂನ ನೋಡ್ತೀವಿ. ಅದಾದ್ಮೇಲೆ ಜಾರ್ಖಂಡ್ ಅಲ್ಲಿ ಸಿಂಗ್ಬಮ್ ರೀಜನ್ ಅಲ್ಲಿ ನಾವು ನೋಡ್ತೀವಿ. ಅದಾದ್ಮೇಲೆ ಛತ್ತೀಸ್ಗಢ ಬೇಸಿನಲ್ಲೂ ಕೂಡ ನಾವು ಸ್ವಲ್ಪ ಯುರೇನಿಯಂ ಇರೋದ ನೋಡ್ತೀವಿ. ಹಾಗೇನೆ ತೆಲಂಗಾಣ ಮತ್ತೆ ಆಂಧ್ರ ಪ್ರದೇಶದಲ್ಲಿ ಕಡಪ ಬೇಸಿನಲ್ಲಿ ನಾವು ಯುರೇನಿಯಂನ ನೋಡ್ತೀವಿ. ಹಾಗೆ ನಮ್ಮ ಕರ್ನಾಟಕದಲ್ಲೂ ಸಹ ಭೀಮಾ ಬೇಸಿನಲ್ಲಿ ನಾವು ಯುರೇನಿಯಂನ ನೋಡ್ತೀವಿ. ರಾಜಸ್ಥಾನದಲ್ಲಿ ಅರಾವಳಿ ರೀಜನ್ ಅಲ್ಲಿ ನಮಗೆ ಯುರೇನಿಯಂ ಸಿಗುವಂಥದ್ದು. ಇಷ್ಟೇ ಸೋರ್ಸು. ಇದನ್ನು ಕೂಡ ಈ ಮ್ಯಾಪ್ನ ಅಬ್ಸರ್ವ್ ಮಾಡಿ. ಇಟ್ ಈಸ್ ವೆರಿ ಲಿಮಿಟೆಡ್ ಸೋರ್ಸ್ ವಿ ಆರ್ ಗೆಟಿಂಗ್ ಯುರೇನಿಯಂ ಇನ್ ಇಂಡಿಯಾ. ಬಟ್ ನಮ್ಮ ಕ್ಲೀನ್ ಟೆಕ್ನಾಲಜಿನ ಡೆವಲಪ್ಮೆಂಟ್ ಮಾಡೋದಕ್ಕೆ, ಅದರಲ್ಲೂ ಕೂಡ ನ್ಯೂಕ್ಲಿಯರ್ ಎನರ್ಜಿನ ಡೆವಲಪ್ಮೆಂಟ್ ಮಾಡೋದಕ್ಕೆ ನಮಗೆ ಯುರೇನಿಯಂ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇದಕ್ಕೋಸ್ಕರ ಇಂಡಿಯನ್ ಕಂಪನೀಸ್ಗಳು ಏನ್ ಮಾಡ್ತಿದೆಪ್ಪ ಅಂದ್ರೆ ಯುರೇನಿಯಂ ಎಕ್ಸ್ಟ್ರಾಕ್ಷನ್ ಮಾಡ್ತಾ ಇದೆ. ನಾವು ಎಲ್ಲಿ ಮೇಘಾಲಯ ರೀಜನ್ ಅಲ್ಲಿ ಇವಾಗ ಪ್ರೊಟೆಸ್ಟ್ ಮಾಡ್ತಿರೋದನ್ನ ನೋಡ್ತಿದೀವಿ. ಏನಕ್ಕೆ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಅನ್ನೋದನ್ನ ನೋಡೋಣ. ಅದಕ್ಕೂ ಮುಂಚೆ ಗ್ಲೋಬಲಿ ನೋಡಿದಾಗ ಇಡೀ ಪ್ರಪಂಚದಲ್ಲಿ ಯುರೇನಿಯಂ ನಮ್ಗೆ ಎಲ್ಲೆಲ್ಲಿ ಸಿಗ್ತದೆ ಅಂತ ಬಂದಾಗ ಮೇನ್ ಆಗಿ ಕಜಕಸ್ತಾನ್, ಕೆನಡಾ ಅಂಡ್ ಆಸ್ಟ್ರೇಲಿಯಾ. ನನಗೆ ಇದಾದ್ಮೇಲೆ ರಷ್ಯಾ ಅಂಡ್ ನಮೀಬಿಯಾದಲ್ಲೂ ಕೂಡ ಒಂದು ಸಿಗ್ನಿಫಿಕೆಂಟ್ ಪ್ರೊಡ್ಯೂಸರ್ಸ್ಗಳು ಯುರೇನಿಯಂನ ಅಂತ ನಾವು ಹೇಳ್ಬೋದು. ಓಕೆ, ಅದನ್ನ ಬಿಟ್ಟು ನೀವು ನೋಡಿ ಇಂಡಿಯಾ ಆಗಿರ್ಬೋದು, ಚೀನಾ ಆಗಿರ್ಬೋದು, ಇಲ್ಲೆಲ್ಲನೂ ಕೂಡ ನಮ್ಗೆ ಏನು ಸಿಗ್ತಾ ಇಲ್ಲ, ಯುರೇನಿಯಂ ಸಿಗ್ತಾ ಇಲ್ಲ. ಅಂಡ್ ಕಜಕಸ್ತಾನ್, ಸೆಂಟ್ರಲ್ ಏಷ್ಯನ್ ನೇಷನ್. ಓಕೆ, ಲಾರ್ಜೆಸ್ಟ್ ಶೇರ್ ಆಫ್ ವರ್ಲ್ಡ್ ಯುರೇನಿಯಂ ಎಲ್ಲಿದೆಪ್ಪ ಅಂದ್ರೆ ಕಜಕಸ್ತಾನ್ ಅಲ್ಲಿ ಇದೆ. ಸೊ ಅದಕ್ಕೋಸ್ಕರ ಕೂಡ ಸೆಂಟ್ರಲ್ ಏಷ್ಯನ್ ನೇಷನ್ಸ್ಗಳ ಜೊತೆ ಒಳ್ಳೆ ರಿಲೇಶನ್ಶಿಪ್ ಇಟ್ಕೊಳ್ಳೋದು ನಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂಥದ್ದು. ಆಲ್ ದೀಸ್ ಥಿಂಗ್ಸ್ ಆರ್ ಇಂಟರ್ಲಿಂಕ್ಡ್. ಓಕೆ, ನೆಕ್ಸ್ಟ್ ಆಫ್ಟರ್ ದಟ್ ಇಂಡಿಯಾಸ್ ನ್ಯೂಕ್ಲಿಯರ್ ಎನರ್ಜಿನ ನೋಡ್ತಾ ಬಂದ್ರೆ, ಸೊ ಇಂಡಿಯಾ ಆಲ್ರೆಡಿ ಏನ್ ಮಾಡಿದೆಪ್ಪ ಅಂತಂದ್ರೆ ಗ್ಲಾಸ್ಕೋ ಮೀಟಿಂಗ್ ಅಲ್ಲಿ ಬಂದಾಗ ಇಂಡಿಯಾ ತಂದೆ ಆದಂತಹ ನ್ಯಾಷನಲಿ ಡಿಟರ್ಮೈನ್ಡ್ ಗೋಲ್ಸ್ಗಳನ್ನ ಅಡಾಪ್ಟ್ ಮಾಡ್ಕೊಂಡಿದೆ. ಅಲ್ಲಿ ಬಂದಾಗ ಸೊ ಇಟ್ ಸೆಡ್ ದಟ್ ಆಲ್ಮೋಸ್ಟ್ 50% ಆಫ್ ದಿ ಎನರ್ಜಿ ಈಸ್ ಫ್ರಮ್ ದಿ ನಾನ್ ಫಾಸಿಲ್ ಫ್ಯೂಯಲ್ ಎನರ್ಜೀಸ್. ಅಲ್ಲೂ ಕೂಡ ಯಾವ್ದನ್ನ ಪ್ರಮೋಟ್ ಮಾಡ್ತಿದೆ ಇಂಡಿಯಾ? ಸೋಲಾರ್, ವಿಂಡ್ ಆಗಿರ್ಬೋದು, ನ್ಯೂಕ್ಲಿಯರ್ ಎನರ್ಜಿ ಆಗಿರ್ಬೋದು, ಬಯೋಮಾಸ್ ಆಗಿರ್ಬೋದು, ಇದನ್ನೆಲ್ಲನೂ ಕೂಡ ಪ್ರಮೋಟ್ ಮಾಡ್ತಾ ಇದೆ. ಅಂಡ್ ಮೇನ್ ಆಗಿ ಇಂಡಿಯಾದಲ್ಲಿ ನಾವು ಬಂದಾಗ NPCIL ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಏನಿದೆಯೋ, ಇಟ್ ವಿಲ್ ಮ್ಯಾನೇಜಸ್ ದಿ ಇಂಡಿಯಾಸ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇನ್ ಆರ್ ಇಂಡಿಯಾ. ದಟ್ ನಾವು ಇಂಡಿಯಾದಲ್ಲಿ ನೋಡ್ತಾ ಬಂದ್ರೆ, ಸೊ ಆಸ್ ಇಫ್ 2025, ಸೊ ಇಂಡಿಯಾಸ್ ನ್ಯೂಕ್ಲಿಯರ್ ಪವರ್ ಕೆಪಾಸಿಟಿ ಎಷ್ಟಿದೆಪ್ಪ ಅಂತಂದ್ರೆ 7480 ಮೆಗಾವಾಟ್.
ದೆನ್ ಟೋಟಲ್ ಆಗಿ ಇಂಡಿಯಾದಲ್ಲಿ 22 ರಿಯಾಕ್ಟರ್ಸ್ಗಳಿದ್ದಾವೆ. ಇಟ್ ಈಸ್ ಕಾಂಟ್ರಿಬ್ಯೂಟಿಂಗ್ ಟು ಟೋಟಲ್ 2 to 3% ಆಫ್ ದಿ ಟೋಟಲ್ ಎಲೆಕ್ಟ್ರಿಸಿಟಿ ಜನರೇಷನ್ ಇನ್ ಅವರ್ ಇಂಡಿಯಾ. ಬಟ್ so India's target is there. So by 2030, India wants to generate 22,000 megawatt of energy from the nuclear energy sector. Okay, then it has to achieve, that is the 50% of the electricity from the non-fossil fuels by the 2030. ಅದಕ್ಕೋಸ್ಕರ ನ್ಯೂಕ್ಲಿಯರ್ ಎನರ್ಜಿನ ಡೆವಲಪ್ಮೆಂಟ್ ಮಾಡುವಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂಥದ್ದು. ಓಕೆ, ದೆನ್ ಈ ನ್ಯೂಕ್ಲಿಯರ್ ಎನರ್ಜಿಲಿ ಬಂದಾಗ ಇಟ್ ಈಸ್ ಲೈಕ್ ಇದು ಕ್ಲಿಯರ್ ಎನರ್ಜಿ, ಇದರಿಂದ ಯಾವುದೇ ಥರದ ಕಾರ್ಬನ್ ಎಮಿಷನ್ ಏನಾಗಲ್ಲ, ಜನರೇಟ್ ಆಗಲ್ಲ. ಓಕೆ, ಸೊ ಒನ್ ಆಫ್ ದಿ ಕ್ಲೀನೆಸ್ಟ್ ಫ್ಯೂಯಲ್ ಯಾವುದು ಅಂತ ಹೇಳ್ಬೋದು ಅಂತಂದ್ರೆ, ನೀವು ವಾಟ್ ಎವರ್ ಗ್ರೀನ್ ಹೈಡ್ರೋಜನ್, ಗ್ರೀನ್ ಅಮೋನಿಯಾ ಬಗ್ಗೆ ಮಾತಾಡೋಣ ಕೂಡ ಅದಕ್ಕಿಂತನೂ ಕ್ಲೀನೆಸ್ಟ್ ಯಾವುದಪ್ಪ ಅಂದ್ರೆ ದಟ್ ಈಸ್ ದ ಯುರೇನಿಯಂ ಎನರ್ಜಿ ಅಥವಾ ನ್ಯೂಕ್ಲಿಯರ್ ಎನರ್ಜಿ. ಓಕೆ, ನೆಕ್ಸ್ಟ್ ಹಾಗಿದ್ರೆ ಇಷ್ಟೆಲ್ಲ ಇರಬೇಕಾದ್ರೆ ಇಂಡಿಯಾನು ಕೂಡ ಏನು ಮಾಡ್ತಿದೆಪ್ಪ ಅಂದ್ರೆ ಈ ರೀಜನ್ಸ್ಗೆಲ್ಲ ಹೋಗಿ ಮೈನಿಂಗ್ನ ಮಾಡ್ತಿದೆ. ಇಶ್ಯೂಸ್ ಏನು? The first issue, that is what they discussed in our today's editorial. The first one is central decision to mine the uranium. Okay, so where it is mining? So mainly mining in the already Odisha, Jharkhand, Chhattisgarh illela mine ಮಾಡಾಗಿದೆ. ಇವಾಗ ಮೇಘಾಲಯದಲ್ಲಿ it wants to mine the uranium. ಬಟ್ ಇಲ್ಲಿ ನಾವು ಏನು ನೋಡ್ತಿದೀವಪ್ಪ ಅಂತಂದ್ರೆ ವಿ ಆರ್ ಸೀಯಿಂಗ್ ದ ಆಪೋಸಿಷನ್ ಫ್ರಮ್ ದಿ ಲೋಕಲ್ ಗ್ರೂಪ್ಸ್. ವೈ ವಿ ಆರ್ ಸೀಯಿಂಗ್ ದ ಆಪೋಸಿಷನ್ ಫ್ರಮ್ ದಿ ಲೋಕಲ್ ಗ್ರೂಪ್ಸ್, ಎಸ್ಪೆಷಲಿ ದ ಕಾಸಿ ಟ್ರೈಬಲ್. ಮೇಘಾಲಯದಲ್ಲಿ ಬಂದಾಗ ಯು ಶುಡ್ ರಿಮೆಂಬರ್ ದ ಕಾಸಿ, ಗಾರೋ, ಜಯಂತ ಏನು ಮೌಂಟೇನ್ಸ್ಗಳಿದೆಯೋ ಅಲ್ಲಿ 3 ಟ್ರೈಬ್ಸ್ಗಳು ಕೂಡ ಇದ್ದಾರೆ. ಓಕೆ, ಸೊ ಅದರಲ್ಲೂ ಕಾಸಿ ಟ್ರೈಬ್ಸ್ಗಳು ರೆಬೆಲ್ ಆಗಿ ಆಕ್ಟ್ ಮಾಡ್ತಾ ಇದ್ದಾರೆ ಬಿಕಾಸ್ ಆಫ್ ದಿಸ್ ಯುರೇನಿಯಂ ಮೈನಿಂಗ್. ವೈ? ಸೊ ದ ಮೇನ್ ಅಬ್ಜೆಕ್ಷನ್ ಈಸ್ ಕನ್ಸರ್ನ್ ಓವರ್ ದಿ ಎನ್ವಿರಾನ್ಮೆಂಟಲ್ ರಿಡಕ್ಷನ್, ದೆನ್ ಲಾಸ್ ಆಫ್ ದಿ ಲೈವ್ಲಿಹುಡ್ಸ್, ಹೆಲ್ತ್ ರಿಸ್ಕ್ ಡ್ಯೂ ಟು ರೇಡಿಯೇಷನ್ ಎಕ್ಸ್ಪೋಜರ್. ಇವ್ರು ಏನೇ ಇಲ್ಲಿ ಆಪೋಸಿಷನ್ ಮಾಡ್ತಾ ಇದ್ರು ಕೂಡ ಅಲ್ಲಿ ಏನೋ ಕೂಡ ಹೀಲ್ ಸಿಗ್ತಾ ಇಲ್ಲ. ಯಾಕಪ್ಪ ಅಂತಂದ್ರೆ ದ ಎಕ್ಸಂಪ್ಷನ್ ಆಫ್ ಪಬ್ಲಿಕ್ ಕನ್ಸಲ್ಟೇಷನ್. ದ ಯೂನಿಯನ್ ಎನ್ವಿರಾನ್ಮೆಂಟ್ ಮಿನಿಸ್ಟ್ರಿ ಏನಿದಾರೋ ಈ ಇಶ್ಯೂಡ್ ದಿ ಆಫೀಸ್ ಆಫ್ ಮೆಮೊರಂಡಮ್ ದಟ್ ಎಕ್ಸೆಂಪ್ಟ್ಸ್ ಮೈನಿಂಗ್ ಆಫ್ ಯುರೇನಿಯಂ ಫ್ರಮ್ ದಿ ಪಬ್ಲಿಕ್ ಕನ್ಸಲ್ಟೇಷನ್. ಓಕೆ, ಸೊ ಯಾವುದೇ ಒಂದು ಜಾಗದಲ್ಲಿ ಮೈನಿಂಗ್ನ ಮಾಡ್ಬೇಕಂತಂದ್ರೆ ಅಲ್ಲಿ ಪಬ್ಲಿಕ್ ಕನ್ಸಲ್ಟೇಷನ್ ತಗೋಬೇಕು. ಅರಣ್ಯ ಟ್ರೈಬಲ್ ಏರಿಯಾಸ್ಗಳಿಗೆ ಬಂದಾಗ ನಾವು 6th ಶೆಡ್ಯೂಲ್ಗಳಲ್ಲಿ ಮತ್ತೆ 5th ಶೆಡ್ಯೂಲಲ್ಲಿ ನಾವೇನು ನೋಡ್ತೀವಪ್ಪ ಅಂದ್ರೆ ಪ್ರೊಟೆಕ್ಷನ್ ಕೊಡೋದನ್ನ ನೋಡಿದ್ವಿ. ಅವ್ರ ಪರ್ಮಿಷನ್ ತಗೊಳ್ದೇನೆ ಅಲ್ಲಿ ಯಾವುದೇ ಥರದ ಮೈನಿಂಗ್ನ ಮಾಡೋಕ್ಕಾಗಲ್ಲ. ಬಿಕಾಸ್ ಅಲ್ಲಿನ ರೈಟ್ಸ್ ಅವ್ರಿಗೆ ಸೀಮಿತವಾಗಿರುತ್ತೆ. ಅವರಿಂದ ಪರ್ಮಿಷನ್ ತಗೊಂಡು ಏನು ಮಾಡಬೇಕು, ಮುಂದುವರಬೇಕು. ಆದರೆ ನಮ್ಮ ಯೂನಿಯನ್ ಎನ್ವಿರಾನ್ಮೆಂಟ್ ಮಿನಿಸ್ಟ್ರಿ ಒಂದು ಆಫೀಸ್ ಆಫ್ ಮೆಮೊರಂಡಮ್ನ ಇಶ್ಯೂ ಮಾಡಿದ್ದಾರೆ ಇನ್ ದ್ಯಾಟ್ ಸೊ ಯುರೇನಿಯಂ ಮೈನಿಂಗ್ಗೆ ಪಬ್ಲಿಕ್ನ ಪರ್ಮಿಷನ್ ತಗೋಬೇಕು ಅಂತ ಯಾವುದೇ ಅವಶ್ಯಕತೆ ಇಲ್ಲ ಅಂತ ಹೇಳಿ. ಸೊ ಇದರಿಂದ ಏನಾಗ್ತಿದೆಪ್ಪ ಅಂದ್ರೆ ಅವ್ರು ಎಷ್ಟೇ ಆಪೋಸಿಷನ್ ಮಾಡೋಣ ಕೂಡ ಅಲ್ಲಿ ಏನಾಗ್ತಾ ಇಲ್ಲ, ಅವರಿಗೆ ಹೀಲ್ಡ್ ಸಿಗ್ತಾ ಇಲ್ಲ. ಸೊ ಸಿಯರ್ ದ ಕಾನ್ಸ್ಟಿಟ್ಯೂಷನಲ್ ಸೇಫ್ ಗಾರ್ಡ್ ಅಲ್ಲಿ ಬಂದಾಗ ಒಂದು ಟ್ರೈಬಲ್ ರೈಟ್ಸ್ಗಳನ್ನ 6th ಶೆಡ್ಯೂಲಲ್ಲಿ ನಾವು ಪ್ರೊಟೆಕ್ಟ್ ಮಾಡೋದನ್ನ ನೋಡ್ತಿದ್ದೀವಿ. ಆ್ಯಂಡ್ ಸೊ ವಾಟ್ ಎವರ್ ದ ಡಿಸಿಷನ್ ದ ಯೂನಿಯನ್ ಗೌರ್ಮೆಂಟ್ ಟುಕ್, ಆದರೂ ಯಾವ್ದ್ರಿಂದ ರೈಸ್ ಆಗ್ತಿದೆಪ್ಪ ಅಂದರೆ ಇಟ್ ಇಸ್ ಕನ್ಸರ್ನ್ ಅಬೌಟ್ ದಿ ಪ್ರೊಸೀಜರ್ ಸೇಫ್ ಗಾರ್ಡ್ಸ್ ಟು ಬೀಯಿಂಗ್ ಇಗ್ನೋರ್ಡ್ ಆ್ಯಂಡ್ ಎರೋಷನ್ ಆಫ್ ದಿ ಡೆಮೋಕ್ರಾಟಿಕ್ ಪ್ರೊಸೀಜರ್. ಓಕೆ, ಎಸ್ ಆರ್ ನೋ? ಸೊ ಯಾವುದೇ ಥರದ ಪ್ರೊಸೀಜರ್ ಸೇಫ್ ಗಾರ್ಡ್ ಇಲ್ಲ ಆ್ಯಂಡ್ ಡೆಮೋಕ್ರಾಟಿಕ್ ಸೇಫ್ ಗಾರ್ಡ್ ವಾಟ್ ಎವರ್ ಕಾನ್ಸ್ಟಿಟ್ಯೂಷನಲ್ಲಿ ಏನು ಹೇಳಿದಾರೋ ಅದನ್ನ ಅವ್ರು ಫಾಲೋ ಮಾಡ್ತಿಲ್ಲ. ಹಾಗಿದ್ರೆ ಅಲ್ಲಿರುವಂತಹ ಟ್ರೈಬಲ್ ಪೀಪಲ್ಸ್ಗಳಿಗೆ, ಅಲ್ಲಿರುವಂತಹ ಜನಗಳಿಗೆ ಇದರಿಂದ ಪ್ರಾಬ್ಲಮ್ ಆಗುತ್ತಾ? ಎಸ್, ಇಟ್ ಈಸ್ ಆಬ್ವಿಯಸ್ಲಿ. ಓಕೆ, ಸೊ ನಾವು ಸಸ್ಟೈನಬಿಲಿಟಿ ಮೇಂಟೈನ್ ಮಾಡೋಕ್ಕಾಗುತ್ತಾ? ನೋ, ವಿ ಕಾಂಟ್ ಮೇಂಟೈನ್. ಓಕೆ, ಆರ್ ದ ಎಕನಾಮಿಕ್ ಥಿಂಗ್ಸ್ ಆರ್ ದ ಎನ್ವಿರಾನ್ಮೆಂಟಲ್ ಥಿಂಗ್ಸ್ ನಾವು ಏನಾದರೂ ಮಾಡ್ಬೇಕಂತ ಎಕನಾಮಿಕಲಿ ಪ್ರಾಜೆಕ್ಟ್ಸ್ಗಳನ್ನ ಡೆವಲಪ್ಮೆಂಟ್ ಮಾಡ್ಬೇಕಂತ ಹೇಳಿದಾಗ ವಿ ಹ್ಯಾವ್ ಟು ಕಾಂಪ್ರಮೈಸ್ ದ ಎನ್ವಿರಾನ್ಮೆಂಟ್. ಎಲ್ಲದರಲ್ಲೂ ಕಾಂಪ್ರಮೈಸ್ ಆಗೋಣ. ಬಟ್ ದಿಸ್ ಯುರೇನಿಯಂ ಅಥವಾ ನ್ಯೂಕ್ಲಿಯರ್ ಎನರ್ಜಿ ಏನಿದೆಯೋ ಇದರಿಂದ ಏನಾಗ್ತದೆ, ಮೈನ್ ಮಾಡೋದ್ರಿಂದ ಅಲ್ಲಿಯ ಬಯೋಡೈವರ್ಸಿಟಿ ಲಾಸ್ ಆಗುತ್ತೆ, ಅಲ್ಲಿಯ ಜನಗಳ ಲೈವ್ಲಿಹುಡ್ ಜಾಸ್ತಿ ಆಗುತ್ತೆ, ಮತ್ತೆ ಅಲ್ಲಿರುವಂತಹ ಜನಗಳಿಗೆ ಎಫೆಕ್ಟ್ ಆಗ್ಬೋದು ಬಿಕಾಸ್ ಆಫ್ ದಿ ಯುರೇನಿಯಂ ರೇಡಿಯೇಷನ್. ಈ ಥರ ಇದ್ದಾಗ ಅಲ್ಲಿ ಪ್ರಾಜೆಕ್ಟ್ನ ಡೆವಲಪ್ಮೆಂಟ್ ಮಾಡೋದು ಸರಿನಾ ತಪ್ಪಾ ಅನ್ನುವಂಥದ್ದನ್ನ ಗೌರ್ಮೆಂಟ್ ಆಫ್ ಇಂಡಿಯಾ ಫಸ್ಟ್ ಇಟ್ ಹ್ಯಾಸ್ ಟು ಸ್ಟಡಿ ಪ್ರಾಪರ್ಲಿ. ದೆನ್ ಅದಾದಮೇಲೆ ಟ್ರೈಬಲ್ಸ್ಗಳ ಕನ್ಸೆಂಟ್ಸ್ನ ತಗೋಬೇಕು. ದೆನ್ ಕನ್ಸೆಂಟ್ಸ್ನ ತಗೊಂಡು ಪ್ರೊಸೀಜರ್ನ ಮುಂದುವರಿಸಿದ್ರೆ ಇಟ್ಸ್ ಅ ಬೆಟರ್ ಒನ್. There is one case related to this mining and all. Remember this case, that is the Niyamgiri case 2013. In the Niyamgiri case, which serves as the legal precedent where the local consent was sought before the resource extraction. So in this case, Supreme Court said that local consent is very must before extracting the resources in that region. But government ಇದನ್ನ follow up ಮಾಡ್ತಾ ಇದೆಯಾ? No, it is not following up. ಸೊ ಇದರಿಂದ ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ ಆಗಿರ್ಬೋದು, ಡೆಮೋಕ್ರೆಟಿಕ್ ಪ್ರಾವಿಷನ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಎರಾಡಿಕೇಟ್ ಆಗ್ತಾ ಇದೆ. ಓಕೆ, ದೆನ್ ಹಾಗಿದ್ರೆ ಏನು ಮಾಡಬೇಕು ಗೌರ್ಮೆಂಟ್ ಅನ್ನೋದನ್ನು ಕೂಡ ಇವತ್ತಿನ ಎಡಿಟೋರಿಯಲ್ ಹೇಳಿದ್ದಾರೆ. ಸೊ ವಾಟ್ ಆರ್ ಆಲ್ ದ ಸಜೆಷನ್? ಸೊ ಒಂದು, ನೀಡ್ ಫಾರ್ ದಿ ಕಾನ್ಸ್ಟಿಟ್ಯೂಷನಲ್ ಪ್ರೊಟೆಕ್ಷನ್, ದಟ್ ಈಸ್ ವಾಟ್ ಎವರ್ ದ ರೈಟ್ಸ್ ವಿಚ್ ಆರ್ ಅಂಡರ್ ದ 5th and 6th ಶೆಡ್ಯೂಲ್. ದೆನ್ ಅಟೋನಮಸ್ ಡಿಸ್ಟ್ರಿಕ್ಟ್ಗಳಂತ ಏನೇನೆಲ್ಲ ಕರೀತಾರೋ, ದೆನ್ ಅವರಿಗೆ ಏನು ರೈಟ್ಸ್ ಕೊಟ್ಟಿದ್ದಾರೋ ಅದನ್ನ ಏನು ಮಾಡಬೇಕು ಗೌರ್ಮೆಂಟ್ ಆಫ್ ಇಂಡಿಯಾ, ಇಟ್ ಹ್ಯಾಸ್ ಟು ಪ್ರೊಟೆಕ್ಟ್ ಒನ್. It has to ask the concerns of the tribal people or the local people who are there in that region.
Next, after that, democratic protection and informed consent. Okay, so mining decisions should be involve free, pure and informed consent from the affected communities, especially for the environmentally damaging projects like the extraction of uranium in the Meghalaya. Then after that, government's role in the main agi, government has to urge to engage in the more responsive dialogues with the local communities. These are all the suggestions which are discussed in the today's editorial. ಅರ್ಥ ಆಯ್ತಾ? ಸೊ ದಿಸ್ ಈಸ್ ವಾಟ್ ದೇ ಆರ್ ಸೇಯಿಂಗ್ ದಟ್ ಯುರೇನಿಯಂ ಅನ್ರೆಸ್ಟ್. ದೆನ್ ಇಲ್ಲಿ ಯುರೇನಿಯಂ ಅನ್ರೆಸ್ಟ್ ಅಂತ ಹೇಳೋದಕ್ಕೆ ಇನ್ನೊಂದು ರೀಸನ್ ಏನಪ್ಪಾ ಅಂತ ಬಂದಾಗ, ಆಲ್ರೆಡಿ ನಾವು ಅಪೋಸಿಷನ್ ಎಲ್ಲೆಲ್ಲಿ ನೋಡಿದ್ವಪ್ಪ ಅಂದ್ರೆ ಈ ಸಿಗ್ಬಮ್ ರೀಜನ್ ಆಫ್ ಜಾರ್ಖಂಡ್ ಅಂಡ್ ಛತ್ತೀಸ್ಗಢ ಬೇಸಿನಲ್ಲೂ ಕೂಡ ಟ್ರೈಬಲ್ ಪೀಪಲ್ಸ್ ಅಪೋಸಿಷನ್ ಮಾಡೋದನ್ನ ನೋಡಿದ್ವಿ. ಅವಾಗ್ಲಿಂದನೂ ಕೂಡ ಇದು ಒಂದಲ್ಲ ಒಂದು ರೀತಿಲಿ ಯುರೇನಿಯಂ ರಿಲೇಟೆಡ್ ಇಶ್ಯೂಸ್ಗಳು ಇದ್ದ ಬರ್ತಿದೆ. ಓಕೆ, ಸೊ ಬಿಕಾಸ್ ಆಫ್ ದಟ್ ಯು ಶುಡ್ ನೋ ದಟ್ ಯುರೇನಿಯಂ ಇಂದ ಏನೇನೆಲ್ಲ ಯೂಸ್ ಆಗುತ್ತೆ, ಯುರೇನಿಯಂ ಎಲ್ಲೆಲ್ಲಿ ಸಿಗುತ್ತೆ ಅಂಡ್ ಇವಾಗ ಏನ್ ಆಗ್ತಾ ಇದೆ, ಅದರ ಕಾನ್ಸಿಕ್ವೆನ್ಸ್ಗಳು ಏನು, ಗೌರ್ಮೆಂಟ್ ಏನು ಮೆಜರ್ ತಗೋಬೇಕು. ಓಕೆ, ಸೊ ದಾಟ್ಸ್ ಆಲ್. ಇದು ಗೊತ್ತಾಯ್ತಾ ನಿಮಗೆ? ನಾನು ಹೇಳ್ತಿರೋದೆಲ್ಲವೂ ಕೂಡ ನಿಮಗೆ ಅರ್ಥ ಆಗ್ತಿದೆ ಅಂತ ಹೇಳಿದ್ರೆ ಪ್ಲೀಸ್ ನಮಗೆ ಕಮೆಂಟಲ್ಲಿ ತಿಳಿಸಿ ಯಾವ ಥರ ನಿಮ್ಗೆ ಕ್ಲಾಸಸ್ ಅರ್ಥ ಆಗ್ತಿದೆ ಇಲ್ಲ ಅಂತ ಹೇಳಿ. ಓಕೆ, ಸೊ ದಟ್ ನಮಗೂ ಕೂಡ ಗೊತ್ತಾಗುತ್ತೆ ನಿಮಗೆ ಕ್ಲಾಸಸ್ ಅರ್ಥ ಆಗ್ತಿದೆಯಾ ಅರ್ಥ ಆಗ್ತಿಲ್ವಾ ಅಂತ ಹೇಳಿ. ಓಕೆ, so next after that, and an important article of the today is that the retirement of MiG-21 fighter jet. So these are all the MiG-21 fighter jet. ಇದರ ರಿಟೈರ್ಮೆಂಟ್ ಆಗ್ತಾ ಇದೆ ಈ ಮಂತ್ ಅಲ್ಲಿ. Everyone look at here. So Indian Air Force will officially retire its iconic MiG-21 fighter jets on September 26. Okay, then ಇದನ್ನ ಎಂಡ್ ಮಾಡಾದ್ಮೇಲೆ ಇದರ ಕಂಪ್ಲೀಟ್ MiG ಫೈಟರ್ ಜೆಟ್ಸ್ಗಳು ಏನಿದೆಯೋ ಅದರ ಎಂಡ್ ಆಗ್ತಾ ಇದೆ ನಮ್ಮ ಇಂಡಿಯಾದಲ್ಲಿ. ಅಂಡ್ ಸೊ ದಿಸ್ MiG-21 ಫೈಟರ್ ಜೆಟ್ಸ್ಗಳು ಏನಿದೆಯೋ ಇದನ್ನ ಏನಂತ ಕರಿತೀರಪ್ಪ ಅಂದ್ರೆ ವರ್ಕ್ ಆರ್ಸ್ ಆಫ್ ದಿ ಇಂಡಿಯನ್ ಏರ್ ಡಿಫೆನ್ಸ್. ವೆರಿ ವೆರಿ ಇಂಪಾರ್ಟೆಂಟ್. Which among the following are called as the work hours of the Indian air defense? That is the MiG-21. ಏನಕ್ಕೆ ಅಂತ ಬಂದಾಗ ಇಲ್ಲಿ ನೋಡಿ, 1965 and 1971 ಇಂಡೋ ಪಾಕ್ ವಾರ್ಸ್ಗಳಾಗಿರ್ಬೋದು ಅಂಡ್ 2019 ಬಾಲಕೋಟ್ ಏರ್ ಸ್ಟ್ರೈಕ್ಸ್ ಆಗಿರ್ಬೋದು, ದೆನ್ ರೀಸೆಂಟ್ ಆಗಿ ಮಾಡಿದಂಥ ಆಪರೇಷನ್ ಸಿಂಧೂರ್ ಆಗಿರ್ಬೋದು, ಇದೆಲ್ಲದರಲ್ಲೂ ಕೂಡ ವಿ ವಿಲ್ ಸಿ ದ ಯೂಸೇಜ್ ಆಫ್ ದಿಸ್ MiG-21 ಫೈಟರ್ ಜೆಟ್ಸ್. ಓಕೆ, ಇವಾಗ ಏನು ಮಾಡ್ತಿದಾರಪ್ಪ ಅಂದ್ರೆ ಇದರ ರಿಟೈರ್ಮೆಂಟ್ನ ಮಾಡ್ತಾ ಇರುವಂಥದ್ದು. ಸೊ ದಿಸ್ ಏರ್ಕ್ರಾಫ್ಟ್ಗೆ ಇನ್ನೊಂದು ನಿಕ್ ನೇಮ್ ಕೂಡ ಇದೆ, ದಟ್ ಈಸ್ ಫಸ್ಟ್ ಸೂಪರ್ ಸೋನಿಕ್ ಡ್ಯೂ ಟು ಇಟ್ಸ್ ರೋಲ್ ಇನ್ ಬ್ಲಾಸ್ಟರಿಂಗ್ ಇಂಡಿಯನ್ ಏರ್ ಬೇಸ್ ಡಿಫೆನ್ಸ್. ಓಕೆ, ಎರಡು ನೇಮ್, ಒಂದು ಏನಪ್ಪ ಅಂದ್ರೆ ವರ್ಕ್ ಆರ್ಸ್, ಅನದರ್ ಒನ್ ಇಸ್ ದ ಫಸ್ಟ್ ಸೂಪರ್ ಸೋನಿಕ್ ಜೆಟ್ ಆಫ್ ದಿ ಇಂಡಿಯಾ ಯಾವುದು ಅಂತ ಕೇಳಿದ್ರೆ ದಟ್ ಇಸ್ ದ MiG-21. ಓಕೆ, ದೆನ್ ಸೊ ಈ MiG-21 ಅಲ್ಲಿ ಏನು ಟೆಕ್ನಾಲಜಿ ಯೂಸ್ ಮಾಡಿದಾರೋ ಅದನ್ನ ಯೂಸ್ ಮಾಡ್ಕೊಂಡು ಇವಾಗ ಆಲ್ಮೋಸ್ಟ್ 700 ಡಿಫ್ರೆಂಟ್ ವೇರಿಯಂಟ್ಸ್ಗಳನ್ನ ಏನು ಮಾಡಿದಾರಪ್ಪ ಅಂದ್ರೆ ಇಂಡಿಯನ್ ಗೌರ್ಮೆಂಟ್ ಅಥವಾ ಇಂಡಿಯನ್ ಡಿಫೆನ್ಸ್ ಸೆಕ್ಟರ್ ಪ್ರೊಡ್ಯೂಸ್ ಮಾಡಿದೆ. ಮೇನ್ ಆಗಿ HAL ಪ್ರೊಡ್ಯೂಸ್ಡ್ ಇಟ್. ಓಕೆ, ಸೊ ಆಫ್ಟರ್ ದಟ್ ಇವಾಗ HAL ಏನು ಮಾಡಿದೆಪ್ಪ ಅಂತ ಹೇಳಿದ್ರೆ ಬೇರೆ ಬೇರೆ ವೇರಿಯಂಟ್ಸ್ ಲೈಕ್ ತೇಜಸ್ ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಆಗಿರ್ಬೋದು, ತೇಜಸ್ MK2 ಆಗಿರ್ಬೋದು, ದೆನ್ ಅದ್ರ ಜೊತೆಗೆ MiG-21 ಬೈಸನ್ ಆಗಿರ್ಬೋದು, ಇದೆಲ್ಲ ಬೇರೆ ಬೇರೆ ವೇರಿಯಂಟ್ಸ್ಗಳು ಡೆವಲಪ್ಮೆಂಟ್ ಮಾಡಿರುವಂಥದ್ದು. ಸೊ ಓಕೆ, ಸೊ MiG-21ನ ರೀಪ್ಲೇಸ್ ಯಾವುದರಿಂದ ಮಾಡ್ತಿದ್ದಾರೆ, ಒಂದು MiG-21 ಬೈಸನ್, ದೆನ್ ಅನದರ್ ಒನ್ ಇಸ್ ದ ತೇಜಸ್ ಲೈಟ್ ಕಾಂಬ್ಯಾಕ್ಟ್ ಏರ್ಕ್ರಾಫ್ಟ್ ಅಂಡ್ ತೇಜಸ್ MK2 ಏರ್ಕ್ರಾಫ್ಟ್ಗಳು ಏನು ಮಾಡ್ತಿದೆಪ್ಪ ಅಂತಂದರೆ ರೀಪ್ಲೇಸ್ನ ಮಾಡ್ತಿದೆ. ಆ್ಯಂಡ್ ಆಲ್ ದೀಸ್ ಥಿಂಗ್ಸ್ ದೇ ಆರ್ ಡೆವಲಪ್ಡ್ ಇಂಡಿಜಿನಿಯಸ್ಲಿ. ದಟ್ ಈಸ್ ದ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಯು ಶುಡ್ ನೋ ಇಟ್. ಓಕೆ, ಸೊ ಯಾವ್ದು ಏರ್ಕ್ರಾಫ್ಟ್ ರೀಸೆಂಟ್ ಆಗಿ ರಿಟೈರ್ ಆಯಿತು ಅದಕ್ಕೆ ಹೆಸರು ಫಸ್ಟ್ ಸೂಪರ್ ಸೋನಿಕ್ ಅಂಡ್ ಸೆಕೆಂಡ್ ಒನ್ ಇಸ್ ದ ವರ್ಕ್ ಆರ್ಸ್. ಇವೆಷ್ಟು ಓಕೆ ಆಯ್ತಾ? ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಇಂಪಾರ್ಟೆಂಟ್ ಆರ್ಟಿಕಲ್ ಯಾವುದಪ್ಪ ಅಂತಂದ್ರೆ ಟುಡೇ ಇನ್ ದ ಇಂಡಿಯಸ್ ನ್ಯೂಸ್ ಪೇಪರ್ ದೇ ಆರ್ ಸ್ಪೀಕಿಂಗ್ ಅಬೌಟ್ how different are these super computers to a normal computer. Here there are three pictures are there. One is the normal computer and the second one is a super computer and the third one is the quantum computers. Main agi today's in this newspaper they are speaking about these two, how these two are different and India dalli yavadella super computer ide anta heli ಮತ್ತೆ super computers ಗಳು ಯಾವ ತರ ವರ್ಕ್ ಆಗುತ್ತೆ ಅಂತ ಹೇಳಿ. And India we are also seeing the development of the quantum computer also. Okay, so we will see one by one what is this, what and all the things are there anta heli. One super computer super anta andre ಏನು ಹೇಳ್ತಿದಪ್ಪ ಅಂದ್ರೆ ಇಟ್ಸ್ ದ ಗೇಟ್ ಆಫ್ ದಿ ಕಂಪ್ಯೂಟರ್ಸ್. ದೇರ್ ಆರ್ ಮೆನಿ ಕಂಪ್ಯೂಟರ್ಸ್ ವಾಟ್ ಎವರ್ ದ ವರ್ಕ್ ಈಸ್ ಡೂಯಿಂಗ್ ಅದನ್ನ ಒಂದೇ ಒಂದು ಕಂಪ್ಯೂಟರ್ ಮಾಡುತ್ತೆ, ಅದಕ್ಕೋಸ್ಕರ ನಾವು ಇದನ್ನ ಕರಿತೀವಿ ಸೂಪರ್ ಕಂಪ್ಯೂಟರ್ ಅಂತ ಕರಿತೀವಿ. ಆ್ಯಂಡ್ ಮಾಡರ್ನ್ ಸೂಪರ್ ಕಂಪ್ಯೂಟರ್ಸ್ಗಳು ಏನಿದೆಯೋ ಅದೆಲ್ಲವೂ ಕೂಡ ಸೊ ದೇ ಆರ್ ನಾಟ್ ಎ ಸಿಂಗಲ್ ಮೆಷಿನ್ ಬಟ್ ಅ ವಾಸ್ಟ್ ಕಲೆಕ್ಷನ್ಸ್ ಆಫ್ ದಿ ಕಾಂಪೊನೆಂಟ್ ಆರ್ಗನೈಸ್ಡ್ ಇನ್ ಟು ಅ ಲೇಯರ್. ಸಿಯರ್ ಇಂಡಿಯಾಸ್ ಫೇಮಸ್ ಸೂಪರ್ ಕಂಪ್ಯೂಟರ್ ಪರಂ, ಇದನ್ನೇ ನೀವು ನೋಡಿ. ಸೊ ಎಷ್ಟು ಲೇಯರ್ಸ್ ಇದೆ, ಯು ಆರ್ ಸೀಯಿಂಗ್ ಆಲ್ಮೋಸ್ಟ್ 3 ಲೇಯರ್ಸ್.
ಈ ಥರ ಒನ್ ಬೈ ಒನ್ ಲೇಯರ್ಗಳಲ್ಲಿ ಏನು ಮಾಡಿರ್ತಾರಪ್ಪ ಅಂತಂದರೆ ಇದರ ಆಪರೇಟಿಂಗ್ ಸಿಸ್ಟಮ್ಸ್ಗಳನ್ನ ಅಥವಾ ಪ್ರೋಗ್ರಾಮಿಂಗ್ ಸಿಸ್ಟಮ್ಸ್ಗಳನ್ನ ಇಟ್ಟಿರ್ತಾರೆ. ಓಕೆ, ದೇ ಆರ್ ನಾಟ್ ಅ ಸಿಂಗಲ್ ಡಿವೈಸಸ್ ಲೈಕ್ ಅ ನಾರ್ಮಲ್ ಕಂಪ್ಯೂಟರ್ಸ್. ದೆನ್ ವಾಟ್ ಡಸ್ ದ ಸೂಪರ್ ಕಂಪ್ಯೂಟರ್ ಲುಕ್ ಲೈಕ್ ಅಂತ ಬಂದಾಗ ದೇ ಆರ್ ಲಾರ್ಜ್ ಸೆಟ್ ಆಫ್ ಕ್ಯಾಬಿನೆಟ್ ಇನ್ ಹೈ ಸ್ಪೀಡ್ ನೆಟ್ವರ್ಕ್, ನಾಟ್ ಲೈಕ್ ಅ ಪರ್ಸನಲ್ PC. ಸೊ ಅವ್ರ ಸ್ಪೀಡ್ನ ನಾವು ನೋಡಿದ್ರೆ ದ ಹ್ಯೂಜ್ ಕಂಪ್ಯೂಟಿಂಗ್ ಪವರ್ ಮೆಜರ್ಡ್ ಐದರ್ ಇನ್ ಅ ಪೆಟಾಫ್ಲಾಪ್ಸ್ ಅಥವಾ ಎಕ್ಸಾಫ್ಲಾಪ್ಸ್. ವಾಟ್ ಈಸ್ ಪೆಟಾಫ್ಲಾಪ್? ವೆರಿ ಇಂಪಾರ್ಟೆಂಟ್ ಕ್ವಶನ್ ಫಾರ್ ಯುವರ್ ಎಕ್ಸಾಮಿನೇಷನ್. ತಿಳ್ಕೊಡಿ ವಾಟ್ ಈಸ್ ಪೆಟಾಫ್ಲಾಪ್ಸ್ ಅಂತ ಬಂದಾಗ 10⁻15 ನಾವೇನಂತ ಕರಿತೀವಪ್ಪ ಅಂದ್ರೆ ಪೆಟಾಫ್ಲಾಪ್ಸ್ ಅಂತ ಕರಿತೀವಿ. ವೆರಾಸ್ ಎಕ್ಸಾಫ್ಲಾಪ್ ಅಂತ ಬಂದಾಗ 10⁻18. ನಾರ್ಮಲ್ ಕಂಪ್ಯೂಟರ್ಗೂ ಕಂಪೇರ್ ಮಾಡಿದ್ರೆ ಇಷ್ಟು ಸ್ಪೀಡಲ್ಲಿ ಇದು ಏನಾಗುತ್ತಪ್ಪ ಅಂದ್ರೆ ವರ್ಕ್ನ ಮಾಡುತ್ತೆ ಅಥವಾ ಡೇಟಾನ ಏನು ಮಾಡುತ್ತಪ್ಪ ಅಂದ್ರೆ ಪ್ರೊಸೆಸಿಂಗ್ ಮಾಡುತ್ತೆ. ದಟ್ ಈಸ್ ವೈ ವಿ ವಿಲ್ ಕಾಲ್ ಇಟ್ ಆಸ್ ಅ ಸೂಪರ್ ಕಂಪ್ಯೂಟರ್. ಓಕೆ, ನೆಕ್ಸ್ಟ್ ಅಪ್ಲಿಕೇಶನ್ ಅಲ್ಲಿ ಬಂದಾಗ ದೇರ್ ಆರ್ ವಾಸ್ಟ್ ಅಪ್ಲಿಕೇಶನ್ಸ್ ಆರ್ ದೇರ್ ಲೈಕ್ ಕ್ಯಾಲ್ಕುಲೇಷನ್ಸ್ ಆಫ್ ದಿ ಹೆವಿ ಪ್ರಾಬ್ಲಮ್ಸ್, ಲಾಂಗ್ ಟರ್ಮ್ ಕ್ಲೈಮೇಟ್ ಅಂಡ್ ವೆದರ್ ಮಾಡೆಲ್ಸ್ಗಳಾಗಿರ್ಬೋದು, ಅರ್ಥ್ಕ್ವೇಕ್ ಅಂಡ್ ಸುನಾಮಿಗಳಾಗಿರ್ಬೋದು, ಮಾಲಿಕ್ಯುಲರ್ ಮಾಡೆಲಿಂಗ್ ಆಗಿರ್ಬೋದು, AA ಆಗಿರ್ಬೋದು, ಡ್ರಗ್ ಡಿಸ್ಕವರಿ ಆಗಿರ್ಬೋದು, ನಾವು ಇದರ ಅಪ್ಲಿಕೇಶನ್ಸ್ಗಳನ್ನ ನೋಡ್ತಾ ಬರ್ತಿದ್ದೀವಿ. ನೆಕ್ಸ್ಟ್, ಹೌ ಡಸ್ ಸೂಪರ್ ಕಂಪ್ಯೂಟರ್ ವರ್ಕ್? ಯಾವ ಥರ ಈ ಸೂಪರ್ ಕಂಪ್ಯೂಟರ್ ವರ್ಕ್ ಆಗುತ್ತೆ? Okay, so this, unlike a laptop or a PC which is having a one processor, a supercomputer uses thousands of processors which are working simultaneously. Very important. So it's thousands of processors which are working together. We will call it as the parallel computing. Okay, ಏನಂತ ಕರಿತೀವಿ ಇದನ್ನ? ಪ್ಯಾರಲಲ್ ಕಂಪ್ಯೂಟಿಂಗ್ ಅಂತ ಕರಿತೀವಿ. ಅದಷ್ಟನ್ನು ಕೂಡ ಒಟ್ಟಿಗೆ ವರ್ಕ್ ಆಗ್ತಾ ಇರುತ್ತೆ. Okay, next, each processor or a core tackles a small part of the problem and a solution are combined for the completed result. ಒಂದು ಸಣ್ಣ ಪ್ರಾಬ್ಲಮ್ಸ್ ಕೂಡ ಅದಷ್ಟು ಏನು ಮಾಡುತ್ತಪ್ಪ ಅಂತಂದ್ರೆ ಅದಷ್ಟು ಲೇಯರ್ಸ್ಗಳು ಅದಷ್ಟು ಪ್ರೊಸೆಸರ್ಗಳು ವರ್ಕ್ ಮಾಡಿ ಬೇಗ ಏನು ಮಾಡುತ್ತಪ್ಪ ಅಂದ್ರೆ ರಿಸಲ್ಟ್ನ ಕೊಡುತ್ತೆ. ವಾಟ್ ಈಸ್ ದ ಸ್ಪೀಡ್? ಐದರ್ ಇನ್ ದ, ಸೊ ದಟ್ ಈಸ್ ಇನ್ ದ ಎಕ್ಸಾಫ್ಲಾಪ್ ಆರ್ ಇನ್ ದ ಪೆಂಟಾಫ್ಲಾಪ್. ರಿಮೆಂಬರ್ ದಟ್ ಒನ್. ತನ್ನ ಸ್ಟ್ರಕ್ಚರಲ್ಲಿ ಬಂದಾಗ ಸೂಪರ್ ಕಂಪ್ಯೂಟರ್ಸ್ಗಳಲ್ಲಿ ಫಸ್ಟ್ ನೋಡ್ ಅಂತ ಇರುತ್ತೆ. ವಾಟ್ ಈಸ್ ನೋಡ್? ನೋಡ್ ಇಸ್ ದ ಗ್ರೂಪ್ ಆಫ್ ಪ್ರೊಸೆಸರ್, ಮೆಮೊರಿ. ಓಕೆ, ಎರಡನ್ನೂ ಸೇರಿಸಿದ್ರೆ ನಾವೇನಂತ ಕರಿತೀವಿ? ನೋಡ್ ಅಂತ ಕರಿತೀವಿ. ದೆನ್ ಆಫ್ಟರ್ ದಟ್ ಸೂಪರ್ ಕಂಪ್ಯೂಟರ್ಸ್ ಅಂತ ಬಂದಾಗ ಮೆನಿ ನೋಡ್ಸ್ ಕನೆಕ್ಟೆಡ್ ಇನ್ ಅ ಹೈ ಸ್ಪೀಡ್ ನೆಟ್ವರ್ಕ್, ದೇ ಆರ್ ಕಾಲ್ಡ್ ಆಸ್ ಎ ಸೂಪರ್ ಕಂಪ್ಯೂಟರ್. ಓಕೆ, ನೆಕ್ಸ್ಟ್ ಆಫ್ಟರ್ ದಟ್ ಈಚ್ ನೋಡ್ ಆಸ್ ಇಟ್ಸ್ ಓನ್ ಮೆಮೊರಿ ಬಟ್ ಆಸೆಸ್ ದಿ ಅದರ್ ಮೆಮೊರಿ ಟು. ಸೊ ಪ್ರತಿಯೊಂದು ನೋಡ್ಕೊಂಡು ಕೂಡ ಅದರದೇ ಆದಂಥ ಮೆಮೊರಿ ಕೂಡ ಇರುತ್ತೆ ಆ್ಯಂಡ್ ಬೇರೆ ನೋಡಿನ ಮೆಮೊರಿನೂ ಕೂಡ ಅಸೆಸಬಲ್ ಮಾಡುವಂಥ ಕೆಪಾಸಿಟಿನೂ ಕೂಡ ಇರುತ್ತೆ. ದಟ್ಸ್ ದ ನೆಕ್ಸ್ಟ್ ಒನ್. ಸೊ ಇದರಿಂದ ಏನಾಗುತ್ತಪ್ಪ ಅಂದ್ರೆ ಲಾರ್ಜ್ ಸ್ಟೋರೇಜ್ ಆಗಿರ್ಬೋದು, ಪ್ಯಾರಲಲ್ ಪ್ರೊಸೆಸಿಂಗ್ ಆಗಿರ್ಬೋದು, ಈಸಿಯಾಗಿ ಆಗ್ತಾ ಬರುತ್ತೆ. ಓಕೆ, ಸೊ ಹ್ಯೂಜ್ ಟಾಸ್ಕ್ ಬ್ರೋಕನ್ ಇಂಟು ಅ ಸ್ಮಾಲರ್ ಟಾಸ್ಕ್ ಎಕ್ಸಿಕ್ಯೂಟೆಡ್ ಇನ್ ಅ ಪ್ಯಾರಲಲ್ ವಿತೌಟ್ ಅ ಚಾರ್ಸ್. ಓಕೆ, ನೀವು ಯಾವ್ದಾದ್ರು ಕಂಪ್ಯೂಟರಲ್ಲಿ ನಿಮ್ಮ ಲ್ಯಾಪ್ಟಾಪ್ ಸಿಸ್ಟಮ್ಗಳನ್ನೇ ನೋಡ್ತಾ ಬನ್ನಿ. ಯಾವ್ದಾದ್ರು ಬಿಗ್ ಡೇಟಾ ಇರುವಂತಹ ಫೈಲ್ಸ್ಗಳನ್ನ ಡೌನ್ಲೋಡ್ ಮಾಡಬೇಕು ಅಂತ ಹೇಳಿದ್ರೆ ಅಥವಾ ಓಪನ್ ಮಾಡಬೇಕು ಅಂದರೆ ಇಟ್ ವಿಲ್ ಟೇಕ್ ಅ ಟೈಮ್. ಯಾಕೆ? ನಾರ್ಮಲ್ ಕಂಪ್ಯೂಟರ್ಸ್ಗಳಲ್ಲಿ ಜಸ್ಟ್ ಒನ್ ಪ್ರೊಸೆಸರ್ ಇರುತ್ತೆ ಅಥವಾ ಒಂದೇ ಒಂದು ನೋಡ್ ಇರುತ್ತೆ. ಬಟ್ ಇನ್ ಅ ಸೂಪರ್ ಕಂಪ್ಯೂಟರ್ಸ್ ದೇರ್ ಆರ್ ಮೆನಿ ನೋಡ್ಸ್ ಆರ್ ದೇರ್, ಮೆನಿ ಪ್ರೊಸೆಸ್ ಆರ್ ದೇರ್. ಇದರಿಂದ ಏನಾಗುತ್ತಪ್ಪ ಅಂದ್ರೆ ಪ್ಯಾರಲಲ್ ಆಕ್ಷನ್ ನಡೆದು ವಿತಿನ್ ಅ ಸೆಕೆಂಡ್ಸ್ ನಮಗೆ ಏನು ಸಿಗುತ್ತಪ್ಪ ಅಂದ್ರೆ ಆನ್ಸರ್ಸ್ಗಳು ಸಿಗ್ತಾ ಬರುತ್ತೆ. ದ್ಯಾಟ್ಸ್ ದ ಥಿಂಗ್ ಹಿಯರ್. ನೆಕ್ಸ್ಟ್ ಆಫ್ಟರ್ ದ್ಯಾಟ್ ಇಲ್ಲಿ ಒಂದೇ ಒಂದು ಡಿಸ್ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ದ ಕೂಲಿಂಗ್ ರಿಕ್ವೈರ್ಮೆಂಟ್. ಸೊ ಬಿಕಾಸ್ ಆಫ್ ದಿಸ್ ಲೇಯರಿಂಗ್ ಸ್ಟ್ರಕ್ಚರ್ ಇಟ್ ನೀಡ್ ಅ ವೆರಿ ಹೈ ಅಮೌಂಟ್ ಆಫ್ ಕೂಲಿಂಗ್ ಸಿಸ್ಟಮ್. ದೆನ್ ಇದರಿಂದ ಎಲೆಕ್ಟ್ರಿಸಿಟಿ ಏನಾಗುತ್ತಪ್ಪ ಅಂದ್ರೆ ಜಾಸ್ತಿ ಕನ್ಸಂಪ್ಷನ್ ಆಗುತ್ತೆ. ಆ್ಯಂಡ್ ಎಲೆಕ್ಟ್ರಿಸಿಟಿ ಎಷ್ಟು ಬೇಕು ಅಂತ ಹೇಳಿದ್ರೆ ಒಂದು ಸ್ಮಾಲ್ ಟೌನ್, ಓಕೆ, ಟೇಕ್ ಎ ಎಕ್ಸಾಂಪಲ್ ಆಫ್ ಧಾರವಾಡ ಆರ್ ಟೇಕ್ ಎ ಎಕ್ಸಾಂಪಲ್ ಆಫ್ ಬೆಳಗಾವಿ. ಅದಷ್ಟು ಸ್ಮಾಲ್ ಟೌನ್ ಏನಿದೆಯೋ ಲೈಕ್ ಕಂಪೇರ್ ಟು ಬ್ಯಾಂಗ್ಳೂರ್ ಅಂಡ್ ಆಲ್ ದೇ ಆರ್ ಸ್ಮಾಲ್. ಓಕೆ, ಸೊ ಆ ಸ್ಮಾಲ್ ಟೌನ್ ರನ್ ಆಗೋದಕ್ಕೆ ಎಷ್ಟು ಎಲೆಕ್ಟ್ರಿಸಿಟಿ ಬೇಕೋ ಅದಷ್ಟು ಎಲೆಕ್ಟ್ರಿಸಿಟಿ ಒಂದು ಸೂಪರ್ ಕಂಪ್ಯೂಟರ್ ರನ್ ಆಗೋದಕ್ಕೆ ಬೇಕು. ದೀಸ್ ಟು ಆರ್ ದ ಮೇನ್ ಡಿಸ್ಅಡ್ವಾಂಟೇಜ್ ಆಫ್ ದಿ ಸೂಪರ್ ಕಂಪ್ಯೂಟರ್ಸ್. ಓಕೆ, ಸೊ ನೆಕ್ಸ್ಟ್ ಆಫ್ಟರ್ ದಟ್ ಹೌ ಡಸ್ ದಿ ಸೂಪರ್ ಕಂಪ್ಯೂಟರ್ ಯೂಸ್ ಅಂತ ಬಂದಾಗ ಒಂದು ಇಟ್ ವಿಲ್ ಯೂಸ್ ದಿ ಸಾಫ್ಟ್ವೇರ್ಸ್ ಆ್ಯಂಡ್ ಅನದರ್ ಒನ್ ಇಸ್ ದ ಇಂಟರ್ಫೇಸ್ಗಳನ್ನ ಯೂಸ್ ಮಾಡುತ್ತೆ. ಓಕೆ, ಸೊ ಸೂಪರ್ ಕಂಪ್ಯೂಟರ್ ಮೇನ್ ಆಗಿ ಸಾಫ್ಟ್ವೇರ್ ಯಾವ್ದು ಯೂಸ್ ಮಾಡುತ್ತಪ್ಪ ಅಂದ್ರೆ ದ ಪ್ರೊಸೆಸರ್ ವಿಚ್ ಆರ್ ರನ್ನಿಂಗ್ ಪ್ಯಾರಲಲಿ. ಓಕೆ, ದೆನ್ ಅದಾದ್ಮೇಲೆ ಲ್ಯಾಂಗ್ವೇಜ್ ಮಾಡೆಲ್ಸ್ಗಳನ್ನು ಕೂಡ ಯೂಸ್ ಮಾಡುತ್ತೆ ಲೈಕ್ ಅ MPI ಆ್ಯಂಡ್ ಅ ಓಪನ್ MP. ದೆನ್ ಲೋಡ್ ಬ್ಯಾಲೆನ್ಸಿಂಗ್ ಎನ್ಶೂರ್ ದ ಪ್ರೊಸೆಸರ್ ಗೆಟ್ ವರ್ಕ್ ಅರ್ಲಿ ಆ್ಯಂಡ್ ಐಡಿಯಲ್ ಟೈಮ್ ಈಸ್ ರೆಡ್ಯೂಸ್ಡ್. ಓಕೆ, ಸೊ ದಿಸ್ ಈಸ್ ಹೌ ಇಟ್ ವಿಲ್ ಯೂಸಿಂಗ್ ದ ಸಾಫ್ಟ್ವೇರ್ ಆ್ಯಂಡ್ ಡೂಯಿಂಗ್ ದ ವರ್ಕ್. ಆ್ಯಂಡ್ ಇಂಟರ್ಫೇಸ್ಗಳಲ್ಲಿ ಬಂದಾಗ ಇಟ್ ಈಸ್ ಅಸೆಸ್ಡ್ ಬೈ ಅ ಟರ್ಮಿನಲ್ ಆರ್ ಅ ಕಮಾಂಡ್ ಲೈನ್, not on the geographical interference, whereas the normal computers they are working on the geographical or graphical interference, whereas the supercomputers it is working on a terminal or the command line interference. So you should know this also. From this the text files describing the program, resources needed, runtime, etc. Okay, so whatever the files which are very used which has contain the high text ಅದನ್ನು ಕೂಡ ಬೇಗ ಏನು ಮಾಡುತ್ತಪ್ಪ ಅಂದ್ರೆ ಇದು ಕ್ಯೂರೇಟ್ ಮಾಡಿ ಕೊಡುತ್ತೆ.
See here, so result stored in a supercomputer file system later downloaded by the user. ರಿಸಲ್ಟ್ ಆಲ್ರೆಡಿ ಇರುತ್ತೆ, ಅದನ್ನು ಹೋಗಿ ಏನು ಮಾಡ್ಬೋದು, ನೀವು ಆರಾಮಾಗಿ ಡೌನ್ಲೋಡ್ ಮಾಡ್ಕೋಬಹುದು. ಆ್ಯಂಡ್ ಇಂಡಿಯಾದಲ್ಲಿ ಯಾವ್ದಾದ್ರು ಸೂಪರ್ ಕಂಪ್ಯೂಟರ್ಸ್ಗಳಿದೆಯಾ? ಎಸ್, ದೇರ್ ಆರ್ ಸೂಪರ್ ಕಂಪ್ಯೂಟರ್ಸ್. ಅದೇ 1980s ಇಂದನೇ ಇಂಡಿಯಾ ಏನು ಮಾಡ್ತಿದ್ದಪ್ಪ ಅಂದರೆ ಸೂಪರ್ ಕಂಪ್ಯೂಟರ್ಸ್ಗಳನ್ನ ಡೆವಲಪ್ಮೆಂಟ್ ಮಾಡ್ತಾ ಇದೆ. ಆದರೆ ಅವಾಗ ಏನು ಮಾಡುತ್ತಪ್ಪ ಅಂದರೆ ವೆಸ್ಟರ್ನ್ ಸ್ಯಾಂಕ್ಷನ್ಸ್ಗಳು ನಮ್ಮ ಇಂಡಿಯಾದ ಮೇಲೆ ನಾವು ನೋಡ್ತಾ ಇದ್ವಿ. ಡಿಸ್ಪೈಟ್ ದಿಸ್, ಇಂಡಿಯನ್ ಗೌರ್ಮೆಂಟ್ ಎಸ್ಟಾಬ್ಲಿಷ್ಡ್ CDAC. ವಾಟ್ ಈಸ್ CDAC? ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ದಿ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಇನ್ 1988. ವೆರಿ ವೆರಿ ಇಂಪಾರ್ಟೆಂಟ್, ರಿಮೆಂಬರ್ ಇಟ್. 1988 ಅಲ್ಲಿ CDAC ಅನ್ನುವಂಥದ್ದನ್ನ ಇಂಡಿಯನ್ ಗೌರ್ಮೆಂಟ್ ಡೆವಲಪ್ಮೆಂಟ್ ಮಾಡಿತು ಟು ಹ್ಯಾವ್ ದಿ ಅಡ್ವಾನ್ಸಿಂಗ್ ಕಂಪ್ಯೂಟರ್ಸ್ ಇನ್ ಅವರ್ ಇಂಡಿಯಾ. ನೆಕ್ಸ್ಟ್ ಆಫ್ಟರ್ ದಟ್ ನಾವೇನು ನೋಡ್ತೀವಪ್ಪ ಅಂದರೆ 1991 ಅಲ್ಲಿ ಪರಮ್ 800 ಅನ್ನುವಂಥ ಫಸ್ಟ್ ಸೂಪರ್ ಕಂಪ್ಯೂಟರ್ನ ಇಂಡಿಯಾ ಡೆವಲಪ್ಮೆಂಟ್ ಮಾಡುತ್ತೆ. ಆಲ್ರೆಡಿ ನಾನು ನಿಮಗೆ ಫೋಟೋ ಕೂಡ ತೋರಿಸ್ತೆ. ಓಕೆ, ನೆಕ್ಸ್ಟ್ ಅದಾದಮೇಲೆ ಅಂಡರ್ ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷನ್ 2015 ಅಲ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದು. ಇದರಲ್ಲಿ ಇಟ್ ಈಸ್ ಜಾಯಿಂಟ್ಲಿ ರನ್ ಬೈ ದಿ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ IT and Department of Science and Technology. They are developing many supercomputers. As if now India developed 73 indigenous supercomputers across India, installed in IITs, IISCRs, IISc, Weather and Climate Research Center, etc. And notable ಸಿಸ್ಟಮ್ಗಳಲ್ಲಿ ನಿಮಗೆ ಬಂದಾಗ ಎರಡು ಇಂಪಾರ್ಟೆಂಟ್ ಸಿಸ್ಟಮ್ಗಳನ್ನ ಮೆನ್ಷನ್ ಮಾಡಿದ್ದಾರೆ ಇವತ್ತಿನ ನ್ಯೂಸ್ ಪೇಪರಲ್ಲಿ. ಯು ಶುಡ್ ನೋ ಇಟ್. ಒಂದು ಪ್ರತ್ಯೂಷ್. ಪ್ರತ್ಯೂಷ್ ಎಲ್ಲಿದೆಪ್ಪ ಅಂತಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾಪಿಕಲ್ ಮೆಟ್ರಲಾಜಿ. ಓಕೆ, IITM ಪುಣೆಯಲ್ಲಿ ಇರುವಂಥದ್ದು. ಇಟ್ ಈಸ್ ಹೆಲ್ಪಿಂಗ್ ಫಾರ್ ದಿ ವೆದರ್ ಆ್ಯಂಡ್ ಕ್ಲೈಮೇಟ್ ಮಾಡೆಲಿಂಗ್. ವೆರಾಸ್ ವಿ ಹ್ಯಾವ್ ಒನ್ ಮೋರ್ ಸೂಪರ್ ಕಂಪ್ಯೂಟರ್ ದಟ್ ಈಸ್ ದ ಮಿಹಿರ್. ಮಿಹಿರ್ನ ಏನಕ್ಕೆ ಯೂಸ್ ಮಾಡ್ತಾರೆ? ನ್ಯಾಷನಲ್ ಸೆಂಟರ್ ಫಾರ್ ಮೀಡಿಯಂ ರೇಂಜ್ ವೆದರ್ ಫೋರ್ಕಾಸ್ಟಿಂಗ್, ನೋಯ್ಡಾದಲ್ಲಿ ಯೂಸ್ ಮಾಡ್ತಿರುವಂಥದ್ದು. ಓಕೆ, ಸೊ ದೀಸ್ ಟು ಆರ್ ದ ವೆರಿ ಇಂಪಾರ್ಟೆಂಟ್ ಸೂಪರ್ ಕಂಪ್ಯೂಟರ್ಸ್ ವಿ ಆರ್ ಯೂಸಿಂಗ್ ನೌ. ದೆನ್ ಅದರ ಜೊತೆಗೆ ವಿ ಆರ್ ಸೀಯಿಂಗ್ ದ ಇನ್ಕ್ರೀಸ್ಡ್ ಇಂಡಿಜಿನಿಯಸ್ ಡೆವಲಪ್ಮೆಂಟ್ ಇನ್ ದ ರೀಸೆಂಟ್ ಟೈಮ್ ಅಂಡರ್ ನ್ಯಾಷನಲ್ ಸೂಪರ್ ಕಂಪ್ಯೂಟರ್ ಮಿಷನ್ 2015 ಕೆಳಗಡೆ. ದೆನ್ ನಾವಿನ್ನ ನೋಡ್ತಿದ್ರೆ ಫ್ಯೂಚರಲ್ಲಿ ಯಾವ ಥರ ಸೂಪರ್ ಕಂಪ್ಯೂಟರ್ಸ್ಗಳು ಬರ್ತವಪ್ಪ ಅಂದರೆ, ಒಂದು ಕ್ವಾಂಟಮ್ ಕಂಪ್ಯೂಟರ್ಸ್ಗಳು ಬರ್ತವೆ, ದೆನ್ ಗ್ರೀನ್ ಸೂಪರ್ ಕಂಪ್ಯೂಟಿಂಗ್ ಬರ್ತವೆ, ಬ್ರೈನ್ ಇನ್ಸ್ಪೈರ್ಡ್ ಕಂಪ್ಯೂಟಿಂಗ್ ಬರ್ತವೆ. ಸೊ ಕ್ವಾಂಟಮ್ ಕಂಪ್ಯೂಟರ್ಸ್ಗಳಲ್ಲಿ ಬಂದಾಗ ದೇ ವಿಲ್ ಯೂಸ್ ದ ಕ್ವಾಂಟಮ್ ಎನರ್ಜಿ. ಅದರ ಸ್ಪೀಡನ್ನು ನಾವು ಕ್ಯೂಬಿಟ್ಸಲ್ಲಿ ಚೆಕ್ ಮಾಡ್ತೀವಿ. ಓಕೆ, ಸೊ ಪ್ಲಾಪ್ಸ್ ಬಂದು ಸೂಪರ್ ಕಂಪ್ಯೂಟರ್ಸ್ಗಳಿಗೆ, ಕ್ಯೂಬಿಟ್ಸ್ ಬಂದು ಕ್ವಾಂಟಮ್ ಕಂಪ್ಯೂಟರ್ಸ್ಗಳಿಗೆ. ದೆನ್ ಆಫ್ಟರ್ ದ್ಯಾಟ್ ನಾವೇನು ನೋಡ್ತೀವಪ್ಪ ಅಂದರೆ ಗ್ರೀನ್ ಸೂಪರ್ ಕಂಪ್ಯೂಟರ್. ಆ ಸೂಪರ್ ಕಂಪ್ಯೂಟರಿಗೆ ವರ್ಕ್ ಆಗೋದಕ್ಕೆ ಏನು ಎಲೆಕ್ಟ್ರಿಸಿಟಿ ಬೇಕೋ ಅದನ್ನು ರಿನ್ಯೂವಬಲ್ ಎನರ್ಜಿಯಿಂದ ನಾವು ತಂದುಕೊಟ್ರೆ ನಾವು ಅದನ್ನೇನಂತ ಕರಿತೀವಿ? ಗ್ರೀನ್ ಸೂಪರ್ ಕಂಪ್ಯೂಟರ್ಸ್ ಅಂತ ಕರಿತೀವಿ. ಓಕೆ, ಸೊ ಒನ್ ಆಫ್ ದಿ ಇನ್ಸ್ಟಿಟ್ಯೂಟ್, ಜರ್ಮನಿಲಿರುವಂಥ ಒಂದು ಇನ್ಸ್ಟಿಟ್ಯೂಟ್, ಇಟ್ ಡೆವಲಪ್ಡ್ ದಿ ಗ್ರೀನ್ ಸೂಪರ್ ಕಂಪ್ಯೂಟಿಂಗ್. ಇಟ್ ಇಸ್ ನೇಮ್ ಇಸ್ ಕಾಲ್ಡ್ ಎಸ್ ಜುಲಿಕ್. ಓಕೆ, ನೆಕ್ಸ್ಟ್ ಆಫ್ಟರ್ ದಟ್ ಬ್ರೈನ್ ಇನ್ಸ್ಪೈರ್ಡ್ ಕಂಪ್ಯೂಟಿಂಗ್. ಓಕೆ, ಸೊ ನ್ಯೂರೋ ಸೂಪರ್ ಕಂಪ್ಯೂಟರ್ ಅಂತಲೂ ಕೂಡ ಕರೀತಾರೆ ಅದನ್ನು, ನ್ಯೂರೋ ಸೂಪರ್ ಕಂಪ್ಯೂಟರ್. ಸೊ ಈ ನ್ಯೂರೋ ಸೂಪರ್ ಕಂಪ್ಯೂಟರ್ಸ್ಗಳು ಕೂಡ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ದಿಟ್ ವಿಲ್ ಮಿಮಿಕ್ಸ್ ದಿ ಹ್ಯೂಮನ್ ಬ್ರೈನ್ ನ್ಯೂಕ್ಲಿಯರ್ ಪ್ರೊಸೆಸಿಂಗ್. ವೆರಿ ವೆರಿ ಇಂಪಾರ್ಟೆಂಟ್. ದ ಫ್ಯೂಚರ್ ಸೂಪರ್ ಕಂಪ್ಯೂಟರ್ಸ್ಗಳು ಯಾವುದಾದ್ರು ಅಂತ ಬಂದಾಗ ಒಂದು ಕ್ವಾಂಟಮ್ ಕಂಪ್ಯೂಟರ್, ಅನದರ್ ಒನ್ ಇಸ್ ದ ಗ್ರೀನ್ ಸೂಪರ್ ಕಂಪ್ಯೂಟಿಂಗ್, ಅಂಡ್ ಥರ್ಡ್ ಒನ್ ಇಸ್ ದ ಬ್ರೈನ್ ಇನ್ಸ್ಪೈರ್ಡ್ ಕಂಪ್ಯೂಟಿಂಗ್. ಓಕೆ, ಸೊ ದಿಸ್ ಈಸ್ ಹೌ ದ ಸೂಪರ್ ಕಂಪ್ಯೂಟರ್ಸ್ ಆರ್ ಡಿಫ್ರೆಂಟ್ ಫ್ರಮ್ ದಿ ನಾರ್ಮಲ್ ಸೂಪರ್ ಕಂಪ್ಯೂಟರ್. ಓಕೆ, ಅದ್ರ ಫಾಸ್ಟ್ನೆಸ್ ಕೂಡ ಜಾಸ್ತಿ, ಬೇಗ ಬೇಗ ಪ್ರೊಸೆಸ್ ಆಗುತ್ತೆ, ಜಾಸ್ತಿ ಡೇಟಾನ ನಾವೇನು ಮಾಡ್ಬೋದು, ಸ್ಟೋರ್ ಮಾಡಿಡ್ಬೋದು, ಮತ್ತು ಕ್ರಿಟಿಕಲ್ ಪ್ರಾಬ್ಲಮ್ಸ್ಗಳ ಸಾಲ್ವ್ ಮಾಡೋಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಬಟ್ ಎರಡು ಡಿಸಡ್ವಾಂಟೇಜ್. ಒಂದು ದ ಕಾಸ್ಟ್ ಆಫ್ ಮೇಂಟೆನೆನ್ಸ್, ಅನದರ್ ಒನ್ ಇಸ್ ದ ಇಟ್ ರಿಕ್ವೈರ್ಸ್ ದ ಲಾಟ್ ಆಫ್ ಎನರ್ಜಿ, ದೆನ್ ಅ ಕೂಲಿಂಗ್ ಸಿಸ್ಟಮ್. ದೀಸ್ ಆರ್ ಆಲ್ ದಿ ಡಿಸಡ್ವಾಂಟೇಜ್ ಆಫ್ ದಿ ಸೂಪರ್ ಕಂಪ್ಯೂಟರ್. ಆ್ಯಂಡ್ ಇಂಡಿಯಾದಲ್ಲಿ ಬಂದಾಗ ಪರಮ್ 800 ಇಸ್ ದ ಫಸ್ಟ್ ಸೂಪರ್ ಕಂಪ್ಯೂಟರ್. ಅದ್ರ ಜೊತೆಗೆ ನಿಮ್ಗೆ ಯಾವ್ದಾದ್ರು ಗೊತ್ತಿರಬೇಕಪ್ಪ ಅಂದರೆ ಒಂದು ಮಿಹಿರ್, ಇನ್ನೊಂದು ಪ್ರತ್ಯೂಷ್. ಓಕೆ, ಸೊ ಆಲ್ ದೀಸ್ ಥಿಂಗ್ಸ್ ಯು ಶುಡ್ ನೋ ಇಟ್. ನೆಕ್ಸ್ಟ್ ಬಂದಾಗ ಇಂಡಿಯಾದಲ್ಲಿ ಬಂದಾಗ ಒಂದು ರಿಪೋರ್ಟ್ ರಿಲೀಸ್ ಆಗಿದೆ ಇಂಡಿಯನ್ ಗೌರ್ಮೆಂಟಲ್ಲಿ. Then it is saying that India can meet a local need of SAF and export the surplus. Then first of all, what is this SAF? SAF ಅಂತ ಬಂದಾಗ ಸಸ್ಟೈನಬಲ್ ಏವಿಯೇಷನ್ ಫ್ಯೂಲ್. ಏವಿಯೇಷನ್ ಅಂತ ಬಂದ ತಕ್ಷಣ ನಿಮ್ಗೆ ಏನು ಗೊತ್ತಾಗಬೇಕಪ್ಪ ಅಂದರೆ ಆಲ್ ದ ಏರ್ಕ್ರಾಫ್ಟ್. ಓಕೆ, ಆಲ್ ದ ಏರ್ಕ್ರಾಫ್ಟ್ಸ್ ಲೈಕ್ ಹೆಲಿಕಾಪ್ಟರ್ಸ್ಗಳಾಗಿರ್ಬೋದು, ಜೆಟ್ಸ್ಗಳಾಗಿರ್ಬೋದು, ಅದರ್ ಥಿಂಗ್ಸ್ಗಳಾಗಿರ್ಬೋದು, ಆಲ್ ದೀಸ್ ಥಿಂಗ್ಸ್ ವಿ ವಿಲ್ ಕಲೆಕ್ಟ್ ಆಸ್ ದ ಏರ್ಕ್ರಾಫ್ಟ್. ಅದು ರನ್ ಆಗೋದಕ್ಕೆ ಫ್ಯೂಲ್ನ ಯೂಸ್ ಮಾಡ್ತಾರೆ, ಅದನ್ನು ಏರ್ ಜೆಟ್ ಫ್ಯೂಲ್ಸ್ ಅಂತ ನಾವು ಕರಿತೀವಿ. ಆ್ಯಂಡ್ ಇವಾಗ ಸಸ್ಟೈನಬಲ್ ಏವಿಯೇಷನ್ ಫ್ಯೂಯಲ್ನ ಡೆವಲಪ್ಮೆಂಟ್ ಮಾಡ್ತಾ ಇದೆ ಇಂಡಿಯಾ. ಆ್ಯಂಡ್ ಇಂಡಿಯಾ ಕೆಪಾಸಿಟಿ ಕೂಡ ಇದೆ. ವಾಟ್ ಈಸ್ ದ ಡೊಮೆಸ್ಟಿಕ್ ಮಾರ್ಕೆಟ್ ನೀಡ್ ಇಸ್ ದೇರ್, ಅದನ್ನು ಕೂಡ ಫಿಲ್ ಮಾಡ್ಬೋದು, ಮತ್ತು ಎಕ್ಸ್ಪೋರ್ಟು ಕೂಡ ಮಾಡ್ಬೋದು ಅಂತ ಹೇಳಿ ಅಕಾರ್ಡಿಂಗ್ ಟು ದ ರಿಪೋರ್ಟ್. ವಾಟ್ ಈಸ್ ದ ರಿಪೋರ್ಟ್? ಎವ್ರಿಥಿಂಗ್ ವಿ ವಿಲ್ ಸಿ. ಫಸ್ಟ್ ಆಫ್ ಆಲ್, ವಾಟ್ ಈಸ್ ಸಸ್ಟೈನಬಲ್ ಏವಿಯೇಷನ್ ಫ್ಯೂಯಲ್? ಸಸ್ಟೈನಬಲ್ ಏವಿಯೇಷನ್ ಫ್ಯೂಯಲ್ ಅಂದರೆ ನಥಿಂಗ್ ಬಟ್ ಅಕಸ್ಮಾತ್ ಏನಾದರೂ ಕೂಡ ಬಯೋಮಾಸ್ನ ಯೂಸ್ ಮಾಡಿ, ಲೈಕ್ ವೀಟ್ ಆಗಿರ್ಬೋದು, ಓಕೆ,
ವೆಜಿಟೇಬಲ್ ಆಯಿಲ್ಸ್ಗಳಾಗಿರ್ಬೋದು, ಆಲ್ಗೆ ಆಗಿರ್ಬೋದು, ಅಗ್ರಿಕಲ್ಚರ್ ವೇಸ್ಟ್ ಆಗಿರ್ಬೋದು, ಮುನ್ಸಿಪಲ್ ಸಾಲಿಡ್ ವೇಸ್ಟ್ಗಳಾಗಿರ್ಬೋದು, ಟೋಟಲ್ ಆಗಿದೆ ಏನು ಇದೆಲ್ಲವೂ ಕೂಡ ಬಯೋಮಾಸ್ನ ಯೂಸ್ ಮಾಡಿ ಏವಿಯೇಷನ್ ಫ್ಯೂಯಲ್ನ ಜನರೇಟ್ ಮಾಡಿದ್ರು ಅಂತ ಹೇಳಿದ್ರೆ ನಾವು ಅದನ್ನ ಸಸ್ಟೈನೇಬಲ್ ಏವಿಯೇಷನ್ ಫ್ಯೂಯಲ್ ಅಂತ ಕರಿತೀವಿ. ಏವಿಯೇಷನ್ ಬಂದಾಗ ಮೇನ್ ಆಗಿ 2 ತರ ಫ್ಯೂಯಲ್ಸ್ನ ಯೂಸ್ ಮಾಡ್ತಾರೆ. ಒಂದು ಕೆರೋಸಿನ್ ಬೇಸ್ಡ್, ಅನದರ್ ಒನ್ ಇಸ್ ದ ಗ್ಯಾಸ್ಲಿನ್ ಬೇಸ್ಡ್. ಇವೆರಡೇ ಇರೋದು. ಸೊ ಇವಾಗ ಅದನ್ನ ರೀಪ್ಲೇಸ್ ಮಾಡ್ತಿದ್ದಾರೆ ಇನ್ ದ ಏವಿಯೇಷನ್ ಸೆಕ್ಟರ್. ಇದರಿಂದ ವಾಟ್ ಎವರ್ ದ ಸ್ಪೇಸ್ ಅಲ್ಲಿ ಆಗ್ತಿರುವಂತಹ ಕಾರ್ಬನ್ ಎಮಿಷನ್ಸ್ಗಳೇನಿದೆಯೋ ಅಥವಾ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಏನಿದೆಯೋ ಅದನ್ನ ರೆಡ್ಯೂಸ್ ಮಾಡ್ಬೋದಾ? ಎಸ್, ವಿ ಕ್ಯಾನ್ ರೆಡ್ಯೂಸ್. ಬಿಕಾಸ್ ದಿ ಸಸ್ಟೈನೇಬಲ್ ಏವಿಯೇಷನ್ ಫ್ಯೂಯಲ್ ಏನಿದೆಯೋ ಇಟ್ ಇಸ್ ವೆರಿ ವೆರಿ ಸಸ್ಟೈನೇಬಲ್. ಕಾರ್ಬನ್ ಎಮಿಷನ್ ಕೂಡ ಇದರಿಂದ ತುಂಬಾ ಕಡಿಮೆ ಇರುವಂಥದ್ದು. ಇದನ್ನ ಯಾವ್ದನ್ನ ಜನರೇಟ್ ಮಾಡ್ತಿದ್ವಿ? ಬಯೋಮಾಸ್ ಇಂದ ಜನರೇಟ್ ಮಾಡ್ತಿದ್ವಿ. ಫಾಸಿಲ್ ಫ್ಯೂಯಲ್ಸ್ ಮೇಲೆ ಡಿಪೆಂಡ್ ಆಗ್ಬೇಕಂತಾನೆ ಏನೂ ಇಲ್ಲ, ಬೇರೆ ದೇಶದ ಮೇಲೆ ನಾವು ಡಿಪೆಂಡ್ ಆಗ್ಬೇಕಂತಾನೆ ಏನೂ ಇಲ್ಲ. ನಮ್ಮದೇ ಆದಂತಹ ಎನರ್ಜಿನ ನಾವೇನ್ ಮಾಡ್ಬೋದು? ಜನರೇಟ್ ಮಾಡ್ಬೋದು. ಅದ್ರ ಜೊತೆಗೆ ಬೇರೆಗೂ ಕೂಡ ಎಕ್ಸ್ಪೋರ್ಟ್ನ ಮಾಡಬಹುದು. ಓಕೆ, ಸೊ ನಾವು ರಿನ್ಯೂವಬಲ್ ಎನರ್ಜಿ ಅಂತ ಬಂದಾಗ ನೀವೆಲ್ಲನೂ ಕೂಡ ಬರೀಬೋದು. ಇವಾಗ ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ, ನ್ಯೂಕ್ಲಿಯರ್ ಎನರ್ಜಿ, ಹೈಡ್ರೋ ಎನರ್ಜಿ, ಬಯೋ ಎನರ್ಜಿ, ದೆನ್ ದ sustainable aviation fuel, green energy, green ammonia, green hydrogen, all these things you can write. Understood? So whatever the things are there, ಅದನ್ನ ನೀವೇನ್ ಮಾಡ್ಕೊ ಬರಬೇಕಪ್ಪ ಅಂದ್ರೆ ಅಪ್ಡೇಟ್ ಮಾಡ್ಕೊಳ್ತಾ ಬರಬೇಕು. ಓಕೆ, ಸೊ ದಿಯರ್ ವಿಚ್ ರಿಪೋರ್ಟ್ ಇದನ್ನ ಹೇಳಿರುವಂಥದ್ದು ಮೇನ್ ಆಗಿ ನಾವು ನೋಡೋದಿದ್ರೆ ಯಾವ ರಿಪೋರ್ಟ್ ಅಲ್ಲಿ ಇದ್ರ ಬಗ್ಗೆ ಹೇಳಿದೆ? ಸೊ ದಟ್ ಈಸ್ ದ ಇಂಟರ್ನ್ಯಾಷನಲ್ ಸಿವಿಲ್ ಏವಿಯೇಷನ್ ಆರ್ಗನೈಸೇಷನ್, ದಟ್ ಈಸ್ ICAO. It will do the one of the conference every 3 years. ಆ 3 year ಕಾನ್ಫರೆನ್ಸ್ ನ ಮಾಡೋಕ್ಕೂ ಮುಂಚೆ ಏನ್ ಮಾಡುತ್ತಪ್ಪ ಅಂದ್ರೆ ಒಂದು ರಿಪೋರ್ಟ್ ನ ಕೊಡುತ್ತೆ. ಸೊ ದಟ್ ಈಸ್ ICAO ರಿಪೋರ್ಟ್, ದಟ್ ಈಸ್ ಅಲಾಂಗ್ ವಿತ್ ICAO's CORSIA. ವಾಟ್ ಈಸ್ ದಿಸ್ CORSIA ಅಂತ ಬಂದಾಗ ಕಾರ್ಬನ್ ಆಫ್ಸೆಟ್ಟಿಂಗ್ ಅಂಡ್ ರಿಡಕ್ಷನ್ ಸ್ಕೀಮ್ ಫಾರ್ ದಿ ಇಂಟರ್ನ್ಯಾಷನಲ್ ಏವಿಯೇಷನ್. ದಿಸ್ ಸ್ಕೀಮ್ ಕೆಳಗಡೆ ಏನ್ ಮಾಡುತ್ತಪ್ಪ ಅಂದ್ರೆ ಇಟ್ ವಿಲ್ ಎನ್ಕರೇಜ್ ದಿ ಏರ್ಲೈನ್ಸ್ ಟು ಯೂಸ್ ದಿ ಸಸ್ಟೈನೇಬಲ್ ಏವಿಯೇಷನ್ ಫ್ಯೂಯಲ್ ಟು ಮೀಟ್ ದೇ ಕಾರ್ಬನ್ ನ್ಯೂಟ್ರಲ್ ಗ್ರೋತ್ ಟಾರ್ಗೆಟ್. ಓಕೆ, ಸೊ ದಿಸ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯು. ಇಂಟರ್ನ್ಯಾಷನಲ್ ಸಿವಿಲ್ ಏವಿಯೇಷನ್ ಆರ್ಗನೈಸೇಷನ್ ರಿಲೀಸ್ ಮಾಡುವಂತ ರಿಪೋರ್ಟ್, ಈ ರಿಪೋರ್ಟ್ ಅಲ್ಲಿ ಹೇಳಿರುವಂಥದ್ದು. ಅಂಡ್ ಇಂಡಿಯಾ ಆಸ್ ಇಟ್ಸ್ ಓನ್ ಟಾರ್ಗೆಟ್ ಏನಪ್ಪ ಅಂತ ಬಂದಾಗ 1% ಆಫ್ SDF ಇನ್ 2027, ದೆನ್ 2% ಬೈ 2028, 5% ಬೈ 2030. ಸೊ ಸೇಮ್ ನಾವು ಎಥನಾಲ್ ಯಾವ ತರ ಬ್ಲೆಂಡ್ ಮಾಡ್ತೀವೋ ಪೆಟ್ರೋಲ್ ಅಲ್ಲಿ, ಅಂಡ್ ಮೆಥನಾಲ್ ನಾವು ಯಾವ ತರ ಬ್ಲೆಂಡ್ ಮಾಡ್ತೀವೋ ಡೀಸೆಲ್ ಅಲ್ಲಿ, ಅದೇ ತರ ಸಸ್ಟೈನೇಬಲ್ ಏವಿಯೇಷನ್ ಫ್ಯೂಯಲ್ ಯಾವುದಕ್ಕೆ ಬ್ಲೆಂಡ್ ಮಾಡ್ತಾರೆ? ಏವಿಯೇಷನ್ ಫ್ಯೂಯಲ್ ಅಥವಾ ಜೆಟ್ ಫ್ಯೂಯಲ್ ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಇಂಟ್ರೊಡ್ಯೂಸ್ ಮಾಡ್ತಾರೆ, ಐದರ ಕೆರೋಸಿನ್ ಆರ್ ದ ಗ್ಯಾಸೋಲಿನ್. ಹಾಗಿದ್ರೆ ಇದರಿಂದ ಆಗುವಂತ ಅಡ್ವಾಂಟೇಜಸ್ಗಳೇನು? ಒಂದು, ಲೋವರ್ ಕಾರ್ಬನ್ ಎಮಿಷನ್. ಅನದರ್ ಒನ್ ಇಸ್ ದ ಡ್ರಾಪ್ ಇನ್ ದ ಫ್ಯೂಯಲ್ ಡಿಪೆಂಡೆನ್ಸಿ ಆಫ್ ದಿ ಅದರ್ ನೇಷನ್. ದೆನ್ ಥರ್ಡ್ ಒನ್ ಇಸ್ ದ ಸಸ್ಟೈನಬಿಲಿಟಿ. ಬಿಕಾಸ್ ಇಟ್ ಈಸ್ ಪ್ರೊಡ್ಯೂಸ್ಡ್ ಫ್ರಮ್ ದಿ ರಿನ್ಯೂವಬಲ್ ಸೋರ್ಸಸ್, ಸೊ ಇಟ್ ಈಸ್ ಲೈಕ್ ಎನಿ ಅದರ್ ಫ್ಯೂಯಲ್ಸ್, ಇಟ್ ಈಸ್ ವೆರಿ ವೆರಿ ಸಸ್ಟೈನಬಲ್. Okay, so these are not the main advantage of the sustainable aviation fuel. Then ಹಾಗಿದ್ರೆ ಏನ್ ಚಾಲೆಂಜಸ್ ಇದೆ ಸಸ್ಟೈನಬಲ್ ಏವಿಯೇಷನ್ ಫ್ಯೂಯಲ್ ಅಲ್ಲಿ ಬಂದಾಗ? ಸೊ ಚಾಲೆಂಜ್ ಇಸ್ ಹೈ ಕಾಸ್ಟ್. ಏನಕ್ಕೆ ಹೈ ಕಾಸ್ಟ್ ಅಂತ ಬಂದಾಗ ದೇರ್ ಆರ್ ಡಿಫ್ರೆಂಟ್ ಮೆಥಡ್ಸ್ ಆರ್ ದೇರ್, ಲೈಕ್ ಹೈಡ್ರೋ ಪ್ರೊಸೆಸ್ಡ್ ಈಸ್ಟರ್ ಅಂಡ್ ಫ್ಯಾಟಿ ಆಸಿಡ್ ಮೆಥಡ್ ಆಗಿರ್ಬೋದು, ಆಲ್ಕೋಹಾಲ್ ಟು ಜೆಟ್ ಮೆಥಡ್ ಆಗಿರ್ಬೋದು, ಫಿಶರ್ ಟಾಸ್ಕಾಪ್ ಸಿಂಥಸಿಸ್ ಮೆಥಡ್ ಆಗಿರ್ಬೋದು, ಪವರ್ ಟು ಲಿಕ್ವಿಡ್ ಮೆಥಡ್ಗಳಾಗಿರ್ಬೋದು. ಇದೆಲ್ಲವೂ ಕೂಡ ದ ಕಾಸ್ಟ್ಲಿಯೆಸ್ಟ್ ಪ್ರೊಸೆಸ್. ಸಸ್ಟೈನಬಿಲಿಟಿ ಮೇಂಟೈನ್ ಮಾಡ್ಬೋದು, ಗ್ರೀನ್ ಹೌಸ್ ಗ್ಯಾಸ್ನ ಕಡಿಮೆನೂ ಕೂಡ ಮಾಡ್ಬೋದು, ಕಾರ್ಬನ್ ಎಮಿಷನ್ ಕೂಡ ಕಡಿಮೆ ಮಾಡ್ಬೋದು, ಬಟ್ ಅದರ ಕಾಸ್ಟ್ ಇಸ್ ವೆರಿ ವೆರಿ ಹೈ. ಓಕೆ, ಸೊ ರಿಮೆಂಬರ್ ದಿಸ್ ಒನ್. ಇದಕ್ಕೋಸ್ಕರ ಏನಾಗಿತ್ತಪ್ಪ ಅಂತಂದ್ರೆ ಇದು ನ್ಯೂಸ್ ಅಲ್ಲಿ ಇರುವಂಥದ್ದು. ಅಂಡ್ ಈ ವರ್ಷ ಸೊ ICAO's ಇಂಟರ್ನ್ಯಾಷನಲ್ ಸಿವಿಲ್ ಏವಿಯೇಷನ್ ಆರ್ಗನೈಸೇಷನ್ ಏನಿದೆಯೋ ಸೊ ಇದರ ಜನರಲ್ ಅಸೆಂಬ್ಲಿ ನಡೀತಾ ಇದೆ. ಓಕೆ, ಇನ್ನೂ ನಡೆದಿಲ್ಲ. ಸೊ ಇಲ್ಲಿ ಏನ್ ನಡೆಯುತ್ತೆ, ಏನೇನೆಲ್ಲ ಪಾಲಿಸೀಸ್ಗಳನ್ನ ಹೇಳ್ತಾರೆ ಅಥವಾ ಏನಾದರೂ ಹೊಸ ಸ್ಕೀಮ್ನ ತರ್ತಾರ, ಅದೆಲ್ಲವೂ ಕೂಡ ನಾವು ನೋಡಬೇಕಾಗಿದೆ. ಓಕೆ, ವಿ ವಿಲ್ ವೇಟ್ ಅಂಡ್ ಸಿ ವಾಟ್ ಆರ್ ಆಲ್ ದ ಥಿಂಗ್ಸ್ ದೇ ವಿಲ್ ಕಮ್. ದೆನ್ ಈ ರಿಪೋರ್ಟ್ ಅಲ್ಲಿ ಒಂದು ಪಾಲಿಸಿ ರೆಕಮೆಂಡೇಶನ್ ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ ಎಲ್ಲಾ ದೇಶಗಳು ಕೂಡ ಅರ್ಜೆಂಟ್ ಆಗಿ ಸಸ್ಟೈನೇಬಲ್ ಏವಿಯೇಷನ್ ಫ್ಯೂಯಲ್ಸ್ಗಳನ್ನ ಏನ್ ಮಾಡಬೇಕು? ಡೆವಲಪ್ಮೆಂಟ್ ಮಾಡಬೇಕು, ಅಥವಾ ಅದನ್ನ ಡೆವಲಪ್ಮೆಂಟ್ ಮಾಡೋದಕ್ಕೆ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಏನೇನೆಲ್ಲ ಸ್ಟ್ರಾಟಜಿನ ಯೂಸ್ ಮಾಡಬೇಕು ಅದರದ್ದು ಒಂದು ರಿಪೋರ್ಟ್ನ ಕೊಡಬೇಕು ಅಂತ ಕೇಳಿದೆ. ದೆನ್ ಆಫ್ಟರ್ ದಟ್ ಇಟ್ ಸಜೆಸ್ಟ್ ದಿ ಕ್ರಿಯೇಷನ್ ಆಫ್ SAF Council, Sustainable Aviation Council, like other fossil fuels to develop the SAF in the nations. Next, it also called for the promotion of the alcohol to jet SAF production for the largest opportunity for India. Okay, so this air jet to sustainable aviation fuel ಏನಿದೆಯೋ ಇದನ್ನ ಡೆವಲಪ್ಮೆಂಟ್ ಮಾಡಿದ್ರೆ ಇಂಡಿಯಾಗೆ ತುಂಬಾನೇ ಅಡ್ವಾಂಟೇಜ್ ಇದೆ. ಸೊ ಇಂಡಿಯಾ ಕ್ಯಾನ್ ಮೀಟ್ ದ ಲೋಕಲ್ ಡಿಮ್ಯಾಂಡ್ ಆಲ್ಸೋ ಅಂಡ್ ಇಟ್ ಕ್ಯಾನ್ ಬಿಕಮ್ ಆಲ್ಸೋ ಎಕ್ಸ್ಪೋರ್ಟರ್ ಆಲ್ಸೋ. ಇದರಿಂದ ಇಂಡಿಯಾಕ್ಕೆ ಏನಾಗುತ್ತಪ್ಪ ಅಂದ್ರೆ ನೇಮು ಕೂಡ ಬರುತ್ತೆ, ಫೇಮು ಕೂಡ ಬರುತ್ತೆ, ಅದ್ರ ಜೊತೆಗೆ ದುಡ್ಡು ಕೂಡ ಬರುತ್ತೆ.
Okay, so that is related to sustainable aviation fuel. We'll see the next article that is related to a Dada Saheb Phalke Award. So ಈ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಏನಿದೆಯೋ ಇಟ್ ಈಸ್ ದ ಹೈಯೆಸ್ಟ್ ಫಿಲ್ಮ್ ಫೇರ್ ಅವಾರ್ಡ್ ಇನ್ ದಿ ಇಂಡಿಯಾ. ಸೊ ಫಿಲ್ಮ್ ಫೇರ್ ಅಲ್ಲಿ ಬಂದಾಗ ಹೈಯೆಸ್ಟ್ ಅವಾರ್ಡ್ ಯಾವ್ದಾದ್ರು ಇದೆಯಾ ಅಂತ ಬಂದಾಗ ಎಸ್ ಇಟ್ ಈಸ್ ದೇರ್. ಅದು ಯಾವ್ದಪ್ಪ ಅಂದ್ರೆ ದಟ್ ಈಸ್ ದ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್. ಸರಿ, ಇದನ್ನ ಯಾರು ಕೊಡ್ತಾರಪ್ಪ ಅಂದ್ರೆ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಕೊಡುವಂಥದ್ದು. ಈ ವರ್ಷದ ಯೂನಿಯನ್ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಯಾರು? ದಟ್ ಈಸ್ ಅಶ್ವಿನಿ ವೈಷ್ಣವ್. ಈ ವರ್ಷ ಈ ಅವಾರ್ಡ್ನ ಯಾರು ಕೊಟ್ಟಿದ್ದಾರೆ ಅಂತ ಬಂದ್ರೆ ದಟ್ ಈಸ್ ಫಾರ್ ದ ಮೋಹನ್ ಲಾಲ್. ಸೊ ಇವ್ರನ್ನ ನೋಡಿರ್ತೀರಾ, ನೀವು ಎಲ್ಲ ಕಡೆ ನೋಡಿರ್ತೀರಾ. ಮೇನ್ ಆಗಿ ಇವರು ಕೇರಳ ಆಕ್ಟರ್. ಬರೀ ಮಲಯಾಳಂ ಅಷ್ಟೇ ಅಲ್ಲ, ಕನ್ನಡ ಆಗಿರ್ಬೋದು, ತೆಲುಗು ಆಗಿರ್ಬೋದು, ತಮಿಳ್ ಆಗಿರ್ಬೋದು, ಹಿಂದಿ ಫಿಲಮ್ಸ್ಗಳಲ್ಲೂ ಕೂಡ ಇವ್ರು ಏನ್ ಮಾಡಿದಾರಪ್ಪ ಅಂದ್ರೆ ಪಾರ್ಟಿಸಿಪೇಷನ್ ಮಾಡಿದ್ದಾರೆ. ಆಲ್ಮೋಸ್ಟ್ 40 ಇಯರ್ಸ್, ಓಕೆ, ಆಲ್ಮೋಸ್ಟ್ 4 ಡಿಕೇಡ್ ಆಫ್ ಲೈಫ್ನವರು ಫಿಲ್ಮ್ಗಂತಾನೆ ಡೆಡಿಕೇಟ್ ಮಾಡಿರುವಂತಹ ವ್ಯಕ್ತಿ. ಇವರಿಗೆ ಈ ಸರಿ ಏನ್ ಮಾಡ್ತಾರಪ್ಪ ಅಂದ್ರೆ 2023 ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ನ ಕೊಡ್ತಾ ಇದ್ದಾರೆ. ಅಂಡ್ ಈ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ನ ಯಾವಾಗ ಕೊಡ್ತಾರಪ್ಪ ಅಂದ್ರೆ 71st ನ್ಯಾಷನಲ್ ಫಿಲ್ಮ್ ಫೇರ್ ಅವಾರ್ಡ್ ಸೆರೆಮನಿಯಲ್ಲಿ ಕೊಡ್ತಾರೆ. ಸೊ ಈ 71st ಫಿಲ್ಮ್ ಫೇರ್ ಅವಾರ್ಡ್ ಯಾವಾಗ ನಡೀತಾ ಇದೆ? ಸೆಪ್ಟೆಂಬರ್ 23rd. ಅಂದ್ರೆ ನಿಮ್ಗೆ ನಾಳೆ ಅಂದ್ರೆ ನಾಡಿದ ಆರ್ಟಿಕಲ್ ಅಲ್ಲಿ ನಿಮ್ಗೆ ಅಗೇನ್ ನ್ಯಾಷನಲ್ ಫಿಲ್ಮ್ ಫೇರ್ ಅವಾರ್ಡ್ಸ್ 2025 ಯಾರ್ಯಾರು ಬರ್ತಾರೆ ಅನ್ನೋದು ಕೂಡ ನೀವು ನೋಟ್ ಮಾಡ್ಕೋಬೇಕು. ದಾದಾ ಸಾಹೇಬ್ ಅವಾರ್ಡ್ ಯಾರಿಗೆ? ಮೋಹನ್ ಲಾಲ್ ಅವರಿಗೆ. ನೆಕ್ಸ್ಟ್ ಏನ್ ಬರುತ್ತೆ ಅದನ್ನು ಕೂಡ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಅಪ್ಡೇಟ್ ಮಾಡ್ತಾ ಹೋಗೋಣ. ಓಕೆ, ಸೊ ಇವನ್ನ ಪ್ರೇಸ್ ಮಾಡಿದ್ದಾರೆ ಬೋತ್ ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು ಮತ್ತೆ ಯೂನಿಯನ್ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟರ್ಗಳಾಗಿರ್ಬೋದು. ಸಿಯರ್ ಈ performed in not only in Kerala or Malayalam, Telugu, Tamil, Kannada, Hindi ಫಿಲಮ್ಸ್ಗಳಲ್ಲೂ ಕೂಡ ಇವರು ಮಾಡಿದ್ದಾರೆ. ದೆನ್ ಇವ್ರು ಏನಿದಾರೋ ಇವರಿಗೆ 2009ರಲ್ಲಿ ಒಂದು ಹಾನರ್ ಕೂಡ ಕೊಟ್ಟಿದ್ರು. ದಟ್ ಈಸ್ ಆನರಿ ಲೆಫ್ಟಿನೆಂಟ್ ಕಲೋನ್ ಇನ್ ದಿ ಇಂಡಿಯನ್ ಟೆರಿಟೋರಿಯಲ್ ಆರ್ಮಿ. ಓಕೆ, ಇಂಡಿಯನ್ ಟೆರಿಟೋರಿಯಲ್ ಆರ್ಮಿಯಲ್ಲಿ ಇವರಿಗೆ ಲೆಫ್ಟಿನೆಂಟ್ ಕಲೋನ್ ಆಗಿನೂ ಕೂಡ ಅಪಾಯಿಂಟ್ಮೆಂಟ್ ಮಾಡಿದ್ರು 2009 ಬಿಕಾಸ್ ಆಫ್ ಹಿಸ್ ಡೆಡಿಕೇಶನ್ಸ್ ಇನ್ ದಿ ಫಿಲಮ್ಸ್. ದೆನ್ ಅದ್ರ ಜೊತೆಗೆ ಇವರಿಗೆ ಬೇರೆ ಬೇರೆ ಅವಾರ್ಡ್ಸ್ಗಳು ಕೂಡ ಬಂದಿದೆ. ಆಲ್ಮೋಸ್ಟ್ he worked in a 400 films and he bagged 5 national awards and several Kerala state awards. ಅದರಲ್ಲೂ ಕೂಡ ನ್ಯಾಷನಲ್ ಅವಾರ್ಡ್ಸ್ಗಳಲ್ಲಿ ಇಂಪಾರ್ಟೆಂಟ್ ಒನ್ ಪದ್ಮಶ್ರೀ ಸಿಕ್ಕಿದೆ 2001ರಲ್ಲಿ, ಪದ್ಮಭೂಷಣ್ ಕೂಡ ಸಿಕ್ಕಿದೆ 2019ರಲ್ಲಿ. ದೆನ್ 2023 ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಕೂಡ ಯಾರೇ ಸಿಕ್ಕಿದೆ? ಇವ್ರಿಗೆ ಸಿಕ್ಕಿರುವಂಥದ್ದು. ದೆನ್ 2009ರಲ್ಲಿ ಇವ್ರನ್ನ ಏನ್ ಮಾಡಿದ್ರು? ಆನರಿಯಾಗಿ ಲೆಫ್ಟಿನೆಂಟ್ ಕಲೋನ್ ಪೋಸ್ಟ್ ಇಂಡಿಯನ್ ಆರ್ಮಿಲೂ ಕೂಡ ಕೊಟ್ಟಿದ್ರು. ಸೊ ದಟ್ ಮೀನ್ಸ್ ಅಷ್ಟು ಡೆಡಿಕೇಟೆಡ್ ಆಗಿ ಓಕೆ ಅವರು ಆಕ್ಟ್ಗಳನ್ನ ಮಾಡಿದ್ದಾರೆ. ಸೊ ಅವರ ಆಕ್ಟ್ಗಳಲ್ಲೆಲ್ಲವೂ ಕೂಡ ಇಟ್ ಈಸ್ ಅಡ್ಮೈರ್ಡ್ ಫಾರ್ ಈಸ್ ವರ್ಸಲಾಟಿಲಿ, ಹ್ಯುಮಿಲಿಟಿ ಅಂಡ್ ಎಂಡೂರಿಂಗ್ ಕಾಂಟ್ರಿಬ್ಯೂಷನ್ ಟು ಅ ವರ್ಲ್ಡ್ ಸಿನಿಮಾ. ಇವ್ರು ಏನೇನೆಲ್ಲ ಆಕ್ಟ್ ಮಾಡಿದಾರೋ ಅದೆಲ್ಲ ಫಿಲಮ್ಸ್ಗಳನ್ನು ಕೂಡ ಒಂದು ಬೆಸ್ಟ್ ನ್ಯೂಸ್ನ ಅಥವಾ ಒಂದು ಬೆಸ್ಟ್ ಸಜೆಷನ್ ಇವರು ಫಿಲಮ್ ಅಲ್ಲಿ ಕೊಡ್ತಾ ಬರ್ತಾರೆ. ಅದಕ್ಕೋಸ್ಕರ ಈಸ್ ವೆರಿ ವೆರಿ ಫೇಮಸ್ ಇನ್ ಆಲ್ ದ ಇಂಡಸ್ಟ್ರೀಸ್ ಇನ್ ಅವರ್ ಇಂಡಿಯಾ. ದಟ್ ಈಸ್ ವೈ ದ ಇಂಡಿಯನ್ ಗವರ್ಮೆಂಟ್ ಇಸ್ ರೆಕಗ್ನೈಸಿಂಗ್ ಹಿಮ್ ಅಂಡ್ ದೇ ಆರ್ ಗಿವಿಂಗ್ ದಿ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್. ಸರ್ ಅದ್ರ ಜೊತೆಗೆ ನೀವು ನೆನ್ನೆ ನ್ಯೂಸ್ ಪೇಪರ್ ಅಲ್ಲಿ ನೋಡಿದ್ರೆ ಒಂದು ವಾಲ್ಕ್ಯಾನಿಕ್ ಎರಪ್ಷನ್ ಆಗಿರೋದ್ರ ಬಗ್ಗೆನೂ ಕೂಡ ಕೇಳಿದ್ದಾರೆ. ಸೊ ರೀಸೆಂಟ್ ಆಗಿ ವಾಲ್ಕ್ಯಾನಿಕ್ ಎರಪ್ಷನ್ ಎಲ್ಲಿ ಆಯಿತು, ಯಾವ ಪ್ಲೇಸಲ್ಲಿ ಆಯಿತು ಅಂತ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಅದನ್ನ ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳ್ತಾ ಬರ್ತಾರೆ. ಇದು ಎಲ್ಲಿ ಆಗಿದೆಪ್ಪ ಅಂದ್ರೆ ಇಂಡೋನೇಷ್ಯಾದಲ್ಲಿ ಆಗಿದೆ, ಸೆಪ್ಟೆಂಬರ್ 22 ಆಗಿರುವಂಥದ್ದು. ಓಕೆ, ಸೊ ಮೋಸ್ಟ್ ರೀಸೆಂಟ್ ಸಿಗ್ನಿಫಿಕೆಂಟ್ ವಾಲ್ಕ್ಯಾನಿಕ್ ಎರಪ್ಷನ್ ಹ್ಯಾಪನ್ಡ್ ಇನ್ ಇಂಡೋನೇಷ್ಯಾ. ದೆನ್ ಎಲ್ಲಿ ಅಂತ ಬಂದಾಗ ದಟ್ ಈಸ್ ಮೌಂಟ್ ಲೆವೋಟೋಬಿ ಲಕಿ. ಓಕೆ, ಸೊ ದಿಸ್ ಮೌಂಟ್ ಲೆವೋಟೋಬಿ ಲಕಿ ಎಲ್ಲಿದೆ ಅಂತ ಗೊತ್ತಾದ್ರೆ ನಿಮ್ಗೆ ಎಲ್ಲಿ? ಇಂಡೋನೇಷ್ಯಾದಲ್ಲಿ. ಇಂಡೋನೇಷ್ಯಾ ಸ್ಪೆಸಿಫಿಕ್ ಆಗಿ ಎಲ್ಲಿ ಇದೆಯಪ್ಪ ಅಂದ್ರೆ ಫ್ಲೋರೆಸ್ ಐಲ್ಯಾಂಡ್ ಅಲ್ಲಿ ಇರುವಂಥದ್ದು. ದಿಸ್ ಇಸ್ ದ ಮ್ಯಾಪ್ ಆಫ್ ದಿ ಇಂಡೋನೇಷ್ಯಾ. ಓಕೆ, ಸೊ ಇಂಡೋನೇಷ್ಯಾ ಇದು ಕೂಡ ಇಂಡೋನೇಷ್ಯಾ, ಇಲ್ಲಿ ಸಿಂಗಾಪುರ್ ಬರುತ್ತೆ, ಇಲ್ಲಿ ನಿಮಗೆ ಕಾಂಬೋಡಿಯಾ ಬರುತ್ತೆ. ನೆಕ್ಸ್ಟ್ ಇಂಡೋನೇಷ್ಯಾದ ಕ್ಯಾಪಿಟಲ್ ಯಾವುದು? ಜಕಾರ್ತಾ. ದೆನ್ ಬಾಲಿ ಕೂಡ ಬರುತ್ತೆ. ದೆನ್ ಅಲ್ಲಿ ಇರುವಂತಹ ಒಂದು ಐಲ್ಯಾಂಡ್, ವಾಟ್ ಈಸ್ ದಿಸ್ ಐಲ್ಯಾಂಡ್? ದಿಸ್ ಐಲ್ಯಾಂಡ್ ನೇಮ್ ಇಸ್ ದ ಫ್ಲೋರೆಸ್ ಐಲ್ಯಾಂಡ್. ಈ ಫ್ಲೋರೆಸ್ ಐಲ್ಯಾಂಡ್ ಅಲ್ಲಿ ಇರುವಂತಹ ಒಂದು ವಾಲ್ಕ್ಯಾನಿಕ್ ಮೌಂಟೇನ್, ದಟ್ ಈಸ್ ವಾಟ್ ಈಸ್ ದ ನೇಮ್? ಲೆವೋಟೋಬಿ ಲಕಿ ಮೌಂಟೇನ್. ಇಲ್ಲಿ ವಾಲ್ಕ್ಯಾನಿಕ್ ಎರಪ್ಷನ್ ಆಗಿರುವಂಥದ್ದು. ದಿಸ್ ಇಸ್ ದ ಪಿಕ್ಚರ್ ಆಫ್ ದಿ ವಾಲ್ಕ್ಯಾನಿಕ್ ಎರಪ್ಷನ್. ಆಲ್ಮೋಸ್ಟ್ 8 ಕಿಲೋಮೀಟರ್ ಅಷ್ಟು ಏನಾಗಿದೆಪ್ಪ ಅಂದ್ರೆ ವಾಲ್ಕ್ಯಾನಿಕ್ ಎರಪ್ಷನ್ ಆಗಿದೆ. ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಅಪ್ಕಮಿಂಗ್ ಎಕ್ಸಾಮಿನೇಷನ್. ಇದನ್ನು ಕೂಡ ಅಪ್ಡೇಟ್ ಮಾಡ್ಕೊಳ್ಳಿ. ಸರ್ ಇಂಡೋನೇಷ್ಯಾದಲ್ಲಿ ನಾವು ನೋಡ್ತಾ ಬಂದ್ರೆ ಇಂಡೋನೇಷ್ಯಾ ಆಗಿರ್ಬೋದು, ಜಪಾನ್ ಆಗಿರ್ಬೋದು, ಇದೆಲ್ಲವೂ ಕೂಡ ನಾವು ಫ್ರೀಕ್ವೆಂಟ್ ಆಗಿ, ಇಟಲಿ, ಸ್ಪೇನ್ ಎಲ್ಲವೂ ಕೂಡ ಫ್ರೀಕ್ವೆಂಟ್ ಆಗಿ ವಾಲ್ಕ್ಯಾನಿಕ್ ಎರಪ್ಷನ್ ನೋಡ್ತೀವಿ. ಬಿಕಾಸ್ ದೇ ಆರ್ ಆಲ್ ಪ್ರೆಸೆಂಟ್ ಇನ್ ದಿ ವೇರ್? ಇನ್ ದಿ ಪೆಸಿಫಿಕ್ ರಿಂಗ್ ಆಫ್ ಫೈರ್. Pacific ring of fire. So why we are called as Pacific ring of fire? ಇದೆಲ್ಲವೂ ಕೂಡ ಪೆಸಿಫಿಕ್ ಓಷನ್ ಸುತ್ತಾ ಇರುತ್ತೆ. ಅಲ್ಲಿ ಒಂದಲ್ಲ ಒಂದು ಏನಾಗ್ತಿರುತ್ತಪ್ಪ ಅಂದ್ರೆ ವಾಲ್ಕ್ಯಾನಿಕ್ ಎರಪ್ಷನ್ ಆಗ್ತಾ ಇರುತ್ತೆ. ಬಿಕಾಸ್ ಆಫ್ ದಿ ಅರ್ತ್ ಕ್ವೇಕ್ ಆಗಿರ್ಬೋದು, ಪ್ಲೇಟ್ ಕನ್ವರ್ಜೆನ್ಸ್ ಅಥವಾ ಡೈವರ್ಜೆನ್ಸ್ ಅಥವಾ ಟ್ರಾನ್ಸ್ಫಾರ್ಮೇಷನ್ ಏನೋ ಒಂದು ಆಗ್ತಿರುತ್ತೆ. ಅಲ್ಲಿ ಫ್ರೀಕ್ವೆಂಟ್ ಆಗಿ ನಾವು ವಾಲ್ಕ್ಯಾನಿಕ್ ಎರಪ್ಷನ್ ಆಗೋದನ್ನ ನೋಡ್ತಾ ಇರ್ತೀವಿ. ಓಕೆ, ಸೊ ಅಪ್ಡೇಟ್ ದಿಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಯುವರ್ ಜಿಯೋಗ್ರಫಿ. ಯು ಹ್ಯಾವ್ ಟು ಅಪ್ಡೇಟ್ ದಿಸ್ ಟು ಒನ್.
ನೆಕ್ಸ್ಟ್ ಆಫ್ಟರ್ ದಟ್ ವಿ ವಿಲ್ ಸಿ ರಿಲೇಟೆಡ್ ಟು ದ ಸ್ಟೇಟ್ ಗವರ್ಮೆಂಟ್ ನ್ಯೂಸ್. ಸ್ಟೇಟ್ ಗವರ್ಮೆಂಟ್ ಏನ್ ಮಾಡಿದೆಪ್ಪ ಅಂದ್ರೆ ಇಟ್ ಬ್ರಿಂಗ್ಸ್ 12 ಸರ್ವಿಸಸ್ ಅಂಡರ್ ESMA. ವಾಟ್ ಇಸ್ ದಿಸ್ ESMA? ಕರ್ನಾಟಕ ಎಸೆನ್ಷಿಯಲ್ ಸರ್ವಿಸ್ ಮೇಂಟೆನೆನ್ಸ್ ಆಕ್ಟ್ 2013. ಸೊ ಇಲ್ಲಿ ಬಂದಾಗ ಎಸೆನ್ಷಿಯಲ್ ಸರ್ವಿಸ್ ಎಲ್ಲವೂ ಕೂಡ ಆಲ್ ದ ಸ್ಟೇಟ್ಸ್ ಆಫ್ ದಿಸ್ ಎಸೆನ್ಷಿಯಲ್ ಸರ್ವಿಸ್. ಅದೇ ತರ ನಮ್ಮ ಕರ್ನಾಟಕ ಸ್ಟೇಟ್ ಕೂಡ ಕರ್ನಾಟಕ ಎಸೆನ್ಷಿಯಲ್ ಸರ್ವಿಸ್ ಮೇಂಟೆನೆನ್ಸ್ ಆಕ್ಟ್ 2013 ಏನ್ ಮಾಡಿದೆ, ಅಡಾಪ್ಟ್ ಮಾಡ್ಕೊಂಡಿದೆ. ಅದನ್ನೇ ಏನ್ ಮಾಡಿದೆಪ್ಪ 2025 ಅಮೆಂಡ್ಮೆಂಟ್ ಮಾಡಿ ಕೆಲವೊಂದು ಸರ್ವಿಸಸ್ಗಳನ್ನ ಇನ್ಕ್ಲೂಡ್ ಮಾಡಿದೆ. ಓಕೆ, ಸೊ ದೆನ್ ಏನಕ್ಕೆ ಎಸೆನ್ಷಿಯಲ್ ಸರ್ವಿಸ್ಗಳನ್ನ ಅಮೆಂಡ್ಮೆಂಟ್ ಮಾಡಿ ಆಡ್ ಮಾಡಿದ್ದಾರೆ? ಲೈಕ್ ಮೆಟ್ರೋಪಾಲಿಟನ್ ಸಿಟೀಸ್ ಲೈಕ್ ಬೆಂಗಳೂರು, ಮೈಸೂರು ಆ್ಯಂಡ್ ಆಲ್ ನೀವೇನು ನೋಡ್ತೀರಪ್ಪ ಅಂತಂದ್ರೆ ಅವಾಗ ಈ ಗೌರ್ಮೆಂಟ್ ಅಫಿಷಿಯಲ್ಸ್ಗಳು ಸ್ಟ್ರೈಕ್ ಮಾಡುವಂಥದ್ದು. ಐದರ BMTC ಸ್ಟ್ರೈಕ್, ಐದರ ಪೌರ ಕಾರ್ಮಿಕ ಸ್ಟ್ರೈಕ್ಸ್, ಲೈಕ್ ಯಾವ್ದಾದ್ರು BBMP ಕೆಲಸ ಮಾಡೋರು ಅವರು ಇವರು ಒಂದಲ್ಲ ಒಂಥರ ಸ್ಟ್ರೈಕ್ಸ್ಗಳನ್ನ ಮಾಡ್ತಾ ಕೂತ್ಕೋತಾರೆ. ಇವ್ರು ಈ ತರ ದಿನಾ ಸ್ಟ್ರೈಕ್ಸ್ಗಳನ್ನ ಮಾಡ್ಕೊಂಡು ಕೂತ್ಕೊಂಡ್ರೆ ಅಥವಾ 3 ತಿಂಗಳು ಒಂದ್ಸರಿ 4 ತಿಂಗಳು ಒಂದ್ಸರಿ ಸ್ಟ್ರೈಕ್ ಮಾಡ್ಕೊಂಡು ಕೂತ್ಕೊಂಡ್ರೆ ಸರ್ವಿಸ್ನ ಏನ್ ಮಾಡೋಕ್ಕಾಗಲ್ಲ, ಪ್ರೊವೈಡ್ ಮಾಡೋಕ್ಕಾಗಲ್ಲ. ಪಬ್ಲಿಕ್ ಇದರಿಂದ ಡಿಸ್ಟರ್ಬ್ ಆಗುತ್ತಾ? ಹೌದು, ಡಿಸ್ಟರ್ಬ್ ಆಗುತ್ತೆ. ಅದನ್ನ ತಡೆಯೋದಕ್ಕೆ ಅಂತ ಹೇಳಿ ಕೆಲವೊಂದು ಸರ್ವಿಸಸ್ಗಳನ್ನ ಈ ESMA ಆಕ್ಟ್ ಕೆಳಗಡೆ ತಂದಿರುವಂಥದ್ದು. ವಾಟ್ ಈಸ್ ESMA? ಎಸೆನ್ಷಿಯಲ್ ಸರ್ವಿಸ್ ಮೇಂಟೆನೆನ್ಸ್ ಆಕ್ಟ್ ಆಫ್ ಕರ್ನಾಟಕ. ಓಕೆ, ಸೊ ಮುಂಚೆ ಏನೆಲ್ಲ ಇತ್ತಪ್ಪ ಅಂತಂದ್ರೆ ವಾಟರ್ ಸೋರ್ಸಸ್ಗಳಾಗಿರ್ಬೋದು, ನಾನು ಅದ್ರ ಜೊತೆಗೆ ಈ BBMP ಟ್ಯಾಕ್ಸ್ ಕಲೆಕ್ಷನ್ ಆಗಿರ್ಬೋದು, ಅದೆಲ್ಲವೂ ಕೂಡ ಎಸೆನ್ಷಿಯಲ್ ಸರ್ವಿಸ್ ಆಗಿತ್ತು. ಇವಾಗ ಏನೇನು ಆಡ್ ಮಾಡಿದ್ದಾರೆ ನೋಡೋಣ. ಬಟ್ ಸಿ ಸೊ ವಾಟ್ ಎವರ್ ದ ಎಸೆನ್ಷಿಯಲ್ ಸರ್ವಿಸಸ್ ಆರ್ ದೇರ್, ಅದನ್ನೇ ಏನು ಮಾಡ್ತಾರಪ್ಪ ಅಂದ್ರೆ ಈ ವಾಟ್ ಎವರ್ ದ ಸರ್ವಿಸಸ್ ಆಡೆಡ್ ಇನ್ ದಿಸ್ ಆಕ್ಟ್ ಅದೆಲ್ಲನೂ ಕೂಡ ಸ್ಟ್ರೈಕ್ ಮಾಡೋದ್ರಿಂದ ಪ್ರಾಹಿಬಿಟ್ ಮಾಡಿದ್ದಾರೆ. ಟು ಪ್ರಿವೆಂಟ್ ದಿ ಡಿಸ್ಟ್ರಪ್ಷನ್ ಅಂಡ್ ಪಬ್ಲಿಕ್ ಲೈಫ್ ಆರ್ಡರ್. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಇಲ್ಲಿ ನೋಡಿ ಯಾವುದೆಲ್ಲ ಸರ್ವಿಸಸ್ಗಳನ್ನ ಹಾಕಿದ್ದಾರೆ ಅಂತ ಬಂದಾಗ, ಒಂದು ವಾಟರ್, ಸೆಕೆಂಡ್ ಒನ್ ಇಸ್ ಕ್ಲೀನಿಂಗ್ ಆ್ಯಂಡ್ ಸ್ವೀಪಿಂಗ್ ಆಫ್ ದಿ ಆಲ್ ದ ಸ್ಟ್ರೀಟ್ಸ್, ಥರ್ಡ್ ಒನ್ ಡೋರ್ ಟು ಡೋರ್ ಕಲೆಕ್ಷನ್ ಆಫ್ ದಿ ವೇಸ್ಟ್, ಫೋರ್ತ್ ಒನ್ ಇಸ್ ದ ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ದ ಪ್ರೊಸೆಸಿಂಗ್ ಆಫ್ ದಿ ವೇಸ್ಟ್, ಫಿಫ್ತ್ ಒನ್ ಇಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಆಲ್ ದಿ ಮುನ್ಸಿಪಲ್ ವಾಟರ್ಸ್ ವರ್ಕ್ಸ್, collection, removal and treatment and disposal of the sewage, maintenance of ambulance services, then service for the conveying dead bodies to crematorium among the others. Okay, so these are all the 12 services. Ma'am, 12 services ಎಲ್ಲಿದೆ? ಬರೀ 8 services ಅಷ್ಟೇ ಇದೆ ಅಂತ ಹೇಳಿದ. ಇಲ್ಲಿ and ಎಲ್ಲಿದೆಯೋ ಅದೆಲ್ಲವೂ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಸೊ ಟೋಟಲ್ ಆಗಿ ನಿಮಗೆ 12 ಸರ್ವಿಸಸ್ ಆಗುತ್ತೆ. ಓಕೆ, ಇದಿಷ್ಟನ್ನು ಕೂಡ ಹೊಸದಾಗಿ ಆ್ಯಡ್ ಮಾಡಿರುವಂಥದ್ದು. ಓಕೆ, ಸೊ ಕರ್ನಾಟಕ ಗೌರ್ಮೆಂಟ್ ಏನು ಹೇಳಿದೆ ಅಂತ ನೋಡಿ. Government of Karnataka is of the opinion that refusal to work by the employees would prejudicially affect the maintenance of the public utility services which are necessary for the life of the community or would result in inflicting the grave hardship on the community. Okay, so ಇದನ್ನು ಏನಕ್ಕೆ ನಾವು ತಂದಿದ್ದೀವಿ ಅಂತ ಹೇಳಿದ್ರೆ ಇಟ್ ವಿಲ್ ಡಿಸ್ಟರ್ಬಿಂಗ್ ದ ಕಮ್ಯುನಿಟಿ ಆರ್ ಲೋಕಲ್ ಪೀಪಲ್ ಆರ್ ದ ಪಬ್ಲಿಕ್ ಲೈಫಿಗೆ ತುಂಬ ಎಫೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾವು ಇದನ್ನು ತಂದಿದ್ದೀವಿ, ಇದ್ರ ಕೆಳಗಡೆ ಆ್ಯಡ್ ಮಾಡಿದ್ದೀವಿ ಅಂತ ಕರ್ನಾಟಕ ಗೌರ್ಮೆಂಟ್ ಅದರದ ಕ್ಲಿಯರೆನ್ಸ್ ಕೊಟ್ಟಿರುವಂಥದ್ದು. ಓಕೆ, ನೆಕ್ಸ್ಟ್ ಸಿಆರ್. ಸೊ ರೀಸೆಂಟ್ ಡೆವಲಪ್ಮೆಂಟ್ ಯಾವುದು? 2020-25 ಡೆವಲಪ್ಮೆಂಟ್ ಮಾಡಿರುವಂಥದ್ದು, ಅಮೆಂಡ್ಮೆಂಟ್ ಮಾಡಿರುವಂಥದ್ದು. ದಟ್ ಈಸ್ ಸೆಪ್ಟೆಂಬರಲ್ಲಿ ಮಾಡಿದ್ದಾರೆ. ದೆನ್ ಮುಂಚೆ ಬಂದಾಗ ಯಾವುದಾದ್ರೂ ಒಂದು ಎಸೆನ್ಷಿಯಲ್ ಸರ್ವಿಸ್ ಅಂತ ಆ್ಯಡ್ ಮಾಡಿದ್ರೆ ಅದರ ವ್ಯಾಲಿಡಿಟಿ 10 years ಇತ್ತು. ಇವಾಗ ಯಾವುದಾದ್ರೂ ಒಂದು ಸರ್ವಿಸ್ನ ಎಸೆನ್ಷಿಯಲ್ ಸರ್ವಿಸ್ ಅಂತ ಆ್ಯಡ್ ಮಾಡಿದ್ರೆ ಅಂತಂದರೆ ಅದನ್ನು 20 years ತನಕ ಏನು ಮಾಡೋಕ್ಕಾಗಲ್ಲಪ್ಪ ಅಂದರೆ ಅದರಿಂದ ರಿಮೂವ್ ಮಾಡೋದಕ್ಕೆ ಆಗೋದಿಲ್ಲ. ಓಕೆ, ದೆನ್ ರಿಮೂವ್ ಮಾಡೋಕೆ ಆಗೋದಿಲ್ಲ ಅಂತಂದಾಗ ಅದ್ರ ರಿಲೇಟೆಡ್ ಅವ್ರು ಏನು ಮಾಡೋಕ್ಕಾಗಲ್ಲ, ಸ್ಟ್ರೈಕ್ ಕೂಡ ಮಾಡೋಕ್ಕಾಗಲ್ಲ. ಸ್ಟ್ರೈಕ್ ಮಾಡಿಲ್ಲ ಅಂತಂದರೆ ಕೆಲಸಗಳು ಕೂಡ ಏನಾಗುತ್ತಪ್ಪ ಅಂದರೆ ನೀಟಾಗಿ ಆಗುತ್ತೆ. ಓಕೆ, ಸೊ ದ್ಯಾಟ್ಸ್ ದ ಥಿಂಗ್. ಇಲ್ಲಿ ನೋಡಿ ಕೀ ಪ್ರಾವಿಷನ್ಸ್ ಆಫ್ ದಿ ಕರ್ನಾಟಕ ಎಸೆನ್ಷಿಯಲ್ ಸರ್ವಿಸ್ ಮೇಂಟೆನೆನ್ಸ್ ಆಕ್ಟ್ ಆಫ್ 2013 ಬಂದಾಗ ಇಟ್ ವಿಲ್ ಪ್ರಾಹಿಬಿಟ್ ದಿ ಸ್ಟ್ರೈಕ್ ಆ್ಯಂಡ್ ಎಸೆನ್ಷಿಯಲ್ ಸರ್ವಿಸಸ್ ಅಂದರೆ ಏನು ಅಂತ ಡಿಕ್ಲೇರ್ ಮಾಡಿದೆ. ದೆನ್ ಆಫ್ಟರ್ ದಟ್ ಪೆನಾಲ್ಟೀಸ್ ಕೂಡ ಇರುತ್ತೆ. ಓಕೆ, ಇಂಡಿವಿಜುವಲ್ ಹೂ ಆರ್ ಗೋಯಿಂಗ್ ಫಾರ್ ಅ ಸ್ಟ್ರೈಕ್, ಹೂ ಆರ್ ಡೂಯಿಂಗ್ ದ ನಾಟ್ ವರ್ಕಿಂಗ್, ಅವ್ರಿಗೆಲ್ಲರೂ ಕೂಡ ಏನು ಮಾಡ್ತಾರಪ್ಪ ಅಂದರೆ ಪೆನಾಲ್ಟೀಸ್ಗಳನ್ನ ಕೊಡ್ತಾರೆ. ಹೂ ಆರ್ ಡೂಯಿಂಗ್ ದಿ ಇಲೀಗಲ್ ಸ್ಟ್ರೈಕ್ಸ್ ಆ್ಯಂಡ್ ಆಲ್ ಆ್ಯಂಡ್ ಲೀಗಲ್ ಕಾನ್ಸಿಕ್ವೆನ್ಸ್ಗಳು ಕೂಡ ಏನು ಬೇಕಾಗುತ್ತೆ, ಫೇಸ್ ಮಾಡಬೇಕಾಗುತ್ತೆ. ಲೈಕ್ ಇಂಪ್ರಿಸನ್ಮೆಂಟ್ ಅಪ್ ಟು 1 year ಆರ್ ಅ ಫೈನ್, ಅಥವಾ 2 ಕೂಡ ಆಗ್ಬೋದು. ಅರೆಸ್ಟ್ ಪವರ್ ಕೂಡ ಇರುತ್ತೆ ಪೊಲೀಸ್ ಆಫೀಸರ್ಸ್ಗಳಿಗೆ. ಈ ಥರ ಇಲ್ಲೀಗಲ್ ಆಗಿ ಅವರು ಸ್ಟ್ರೈಕ್ ಮಾಡ್ತಿರೋ ಅವರು ಅರೆಸ್ಟ್ ಕೂಡ ಮಾಡಬಹುದು. ನಾನು ಅದ್ರ ಜೊತೆಗೆ ಸೂಪರ್ಮೆಸಿ ಓವರ್ ದಿ ಅದರ್ ಲಾ, ಬೇರೆ ಯಾವುದೇ ಲಾಸ್ಗಳು ಕೂಡ ಈವನ್ ಲೇಬರ್ಸ್ ಲಾಸ್ಗಳೆಲ್ಲವೂ ಕೂಡ ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಿದ್ದಾರೆ. ಫ್ಯಾಕ್ಟ್ರಿ ಲಾಸ್ ಕೆಳಗಡೆ ಅವ್ರನ್ನ ಸ್ಟ್ರೈಕ್ ಮಾಡೋದು ಕೂಡ ಅವರ ವೈಕು ಅಂತ ಹೇಳಿದ್ರು ಕೂಡ ಅದು ಎಲ್ಲ ಲಾಸ್ಗಳು ಕೂಡ ಇದೇನು ಮಾಡುತ್ತಪ್ಪ ಅಂತಂದರೆ ಬ್ರೀಚ್ ಮಾಡುತ್ತೆ. ನೆಕ್ಸ್ಟ್ ಆಫ್ಟರ್ ದಟ್ ಡ್ಯೂರೇಷನಲ್ಲಿ ಬಂದಾಗ ಮುಂಚೆ 10 years ಇತ್ತು, ಇವಾಗ 20 yearsಗೆ ಅಮೆಂಡ್ಮೆಂಟ್ ಮಾಡಿ ಇಟ್ಟಿದ್ದಾರೆ. Okay, so that is all you should know about the Karnataka Essential Service Maintenance Act of 2013 and 2025. Next and an important one, NIMHANS. You know about, all of you know about NIMHANS, right? So NIMHANS ಏನು ಮಾಡಿದೆಪ್ಪ ಅಂದರೆ 2 ನ್ಯೂ ಇನಿಷಿಯೇಟಿವ್ಸ್ಗಳನ್ನ ರೋಲ್ ಔಟ್ ಮಾಡಿದೆ. ವಾಟ್ ಆರ್ ಆಲ್ ದೀಸ್ ನ್ಯೂ ಇನಿಷಿಯೇಟಿವ್ಸ್ ನೋಡ್ತಾ ಬರೋಣ. ಫಸ್ಟ್ ಒನ್, NIMHANS ವಯೋಮಾನಸ ಸಂಜೀವಿನಿ ಗೃಹ. ವಯೋಮಾನಸ ಸಂಜೀವಿನಿ ಗೃಹ. ವಯೋ ಅಂತ ಬಂದಾಗ ನಾವೆಲ್ಲ ನೋಡ್ತೀವಿ ಜೀರಿಯಾಟಿಕ್ ಸರ್ವಿಸಸ್ ಅಥವಾ ದ ಪೀಪಲ್ ಹೂ ಆರ್ ಇನ್ ದಿ ಓಲ್ಡರ್ ಏಜ್
ಅವರಿಗೆ ಸರ್ವಿಸಸ್ಗಳನ್ನ ಕೊಡ್ತಾ ಇರುವಂಥದ್ದು. ಓಕೆ, ಸೊ ವಯೋಮಾನ ಸಂಜೀವಿನಿ ಗೃಹ ಅಂತ ಇದೆ. ಗೃಹ ಅಂದ್ರೆ ಮನೆಗೂ ಹೋಗಿ ಒಂದಷ್ಟು ಡಾಕ್ಟರ್ಸ್ಗಳು, ಒಂದಷ್ಟು ಕನ್ಸಲ್ಟೆಂಟ್ಸ್ಗಳು, ಅಲಾಂಗ್ ವಿತ್ ನರ್ಸಸ್ ಆರ್ ಅದರ್ ಸ್ಟಾಫ್ಸ್, ಓಕೆ, ಯಾರಿಗೆಲ್ಲರಿಗೂ ಕೂಡ ಮೆಂಟಲ್ ಇಲ್ನೆಸ್ಗಳಿರುತ್ತೋ ಅದರಲ್ಲೂ ಕೂಡ ದ ಡಿಸೀಸಸ್ ಲೈಕ್ ಡೈಮೆನ್ಷಿಯಾ, ದೆನ್ ಆಲ್ಝೀಮರ್, ಇವರೆಲ್ಲರಿಗೂ ಕೂಡ ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ಟ್ರೀಟ್ಮೆಂಟ್ನ ಕೊಡುವಂಥದ್ದು. ಹಿಯರ್ ಅ ಕಮ್ಯುನಿಟಿ ಬೇಸ್ಡ್ ರೀಚ್ ಔಟ್ ಪ್ರೋಗ್ರಾಮ್ post diagnostic dementia care center developed in a collaborations with the Dementia India Alliance by the NIMHANS. So this NIMHANS Vayomana Sanjeevani Gruha program will take a specialized psychiatric services directly to the homes of the elderly citizen. So mental illness anta bandaga ನೀವು ಒಂದು ಆಪ್ ನ ಮರೆಯಂಗೆ ಇಲ್ಲ, ಒಂದು ಪ್ಲಾಟ್ಫಾರ್ಮ್ ನ ಬರೆಯಂಗೆ ಇಲ್ಲ, ದಟ್ ಈಸ್ ಟೆಲಿಮಾನಸ್. ಸೊ ಟೆಲಿಮಾನಸ್ ಅಲ್ಲಿ ಥ್ರೂ ಅ ಕಾಲ್ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ನಿಮ್ದು ಯಾವುದೇ ಥರದ ಮೆಂಟಲ್ ಇಶ್ಯೂಸ್ಗಳಿದ್ರು ಕೂಡ ಅವರ ಮೆಂಟಲ್ ಕೇರ್ ಬೇಕಂದ್ರೂ ಕೂಡ ಕೊಡ್ತಾರೆ. ಬಟ್ 1-to-1 ಸರ್ವಿಸ್, ಡೋರ್ ಟು ಡೋರ್ ಸರ್ವಿಸ್ ಏನು ಸಿಗಲ್ಲ. ಈ ಡೋರ್ ಟು ಡೋರ್ ಸರ್ವಿಸ್ ಏನು ಗ್ಯಾಪ್ ಇದೆ ಎಸ್ಪೆಷಲಿ ಫಾರ್ ದ ಎಲ್ಡರ್ ಪೀಪಲ್ಸ್, ಅದನ್ನು ಯಾರು ಫುಲ್ಫಿಲ್ ಮಾಡ್ತಿದ್ದಾರೆ? ನೌ ದ ನಿಮಾನ್ಸ್ ಇಸ್ ಫುಲ್ಫಿಲಿಂಗ್ ಅಲಾಂಗ್ ವಿತ್ ದ ಕೊಲಾಬ್ರೇಷನ್ ವಿತ್ ಹೋಮ್, ದ ಕೊಲಾಬ್ರೇಷನ್ ವಿತ್ ದಿ Dementia India Alliance. Remember this. So dedicated team comprising the psychiatrists, psychologists and nurses who will conduct home visit, providing follow-up, assessment, counseling and assisted psychiatric consultation. ಇದಿಷ್ಟು ಸರ್ವಿಸ್ಗಳು ಕೂಡ ಇಲ್ಲಿ ಇನ್ಕ್ಲೂಡ್ ಆಗುತ್ತೆ. ಅಲಾಂಗ್ ವಿತ್ ದೇ ಆರ್ ಆಲ್ಸೋ ಟ್ರೈನಿಂಗ್ ದಿ ವಾಲಂಟಿಯರ್. ಸೆಕೆಂಡ್ ಒನ್, ಪೋಸ್ಟ್ ಡಯಾಗ್ನಾಸ್ಟಿಕ್ ಡೈಮೆನ್ಷಿಯಾ ಕೇರ್. ಓಕೆ, ಸೊ ವಾಟ್ ಈಸ್ ದಿಸ್ ಡೈಮೆನ್ಷಿಯಾ ನೋಡ್ತಾ ಬರೋಣ. ಸೊ ಡೈಮೆನ್ಷಿಯಾ ಅಂತ ಬಂದಾಗ ಡೈಮೆನ್ಷಿಯಾ ಅಥವಾ ಡಿಮೆನೆನ್ಷಿಯಾ ಎರಡು ಕೂಡ ಬಂದು. ಓಕೆ, ಸೊ ಡಿಮೆನೆನ್ಷಿಯಾ ಅಂತ ಬಂದಾಗ ಸೊ ಡಿಮೆನೆನ್ಷಿಯಾ ಅಂದ್ರೆ ಇಟ್ಸ್ ಅ ಜನರಲ್ ಟರ್ಮ್ ಫಾರ್ ದ ಸಿಂಪ್ಟಮ್ಸ್ ಲೈಕ್ ಅ ಡಿಕ್ಲೈನ್ ಇನ್ ದ ಮೆಮೊರಿ, ರೀಸನಿಂಗ್ ಆರ್ ಅದರ್ ಥಿಂಕಿಂಗ್ ಸ್ಕಿಲ್. ಸೊ ಮೆಮೊರಿ ಲಾಸ್ ಆಗ್ತಿದೆ ಅಥವಾ ಥಿಂಕಿಂಗ್ ಕೆಪಾಸಿಟಿ ಕಡಿಮೆ ಆಗ್ತಿದೆ ಅಂತಂದ್ರೆ ಅವ್ರಿಗೆ ಏನಂತ ಹೇಳ್ಬೋದು ನಾವು? ಡೈಮೆನ್ಷಿಯಾ ಇದೆ ಅಂತ, ಡಿಮೆನೆನ್ಷಿಯಾ ಇದೆ ಅಂತ ಹೇಳ್ಬೋದು. ದೆನ್ ಇದರಲ್ಲಿ ಒಂದು ಸ್ಪೆಸಿಫಿಕ್ ಡಿಸಾರ್ಡರ್ ಯಾವ್ದಪ್ಪ ಅಂದ್ರೆ ಆಲ್ಝೀಮರ್. 60-70% ಆಫ್ ದಿ ಡೈಮೆನ್ಷಿಯಾ ಕೇಸಸ್ ಆರ್ ವಾಟ್? ಆಲ್ಝೀಮರ್. ಆಲ್ಝೀಮರ್ಸ್ ಅಂತ ಬಂದಾಗ ಸ್ಪೆಸಿಫಿಕ್ ಬ್ರೈನ್ ಡಿಸೀಸ್ that accounts for 60-80% of the dementia care or dementia cases. Okay, so Alzheimer is a type of the dementia and Alzheimer is caused because of the dementia. then Alzheimer ಇರೋರಿಗೆ ಏನೋ ಕೂಡ ನೆನಪಿರಲ್ಲ, ಎಲ್ಲವೂ ಕೂಡ ಮರ್ತು ಹೋಗ್ತಾ ಇರುತ್ತೆ. even they will forget their home, even they will forget their own name, even they will forget their own children, their own parents, everything. ಓಕೆ, ಸೊ ಇದನ್ನ ನಾವು ಎಲ್ಲಿ ನೋಡ್ತೀವಪ್ಪ ಅಂತಂದ್ರೆ ಎಲ್ಡರ್ಲಿ ಪೀಪಲ್ ಅಲ್ಲಿ ಜಾಸ್ತಿ ನೋಡ್ತಾ ಇದ್ದೀವಿ. ಸೊ ಬೈ 2050 ಇಂಡಿಯಾದಲ್ಲಿ ಆಲ್ಮೋಸ್ಟ್ 340 million ಪೀಪಲ್ಸ್ ಏನಾಗ್ತಾರಪ್ಪ ಅಂದ್ರೆ ಎಲ್ಡರ್ಲಿ ಪೀಪಲ್ಸ್ಗಳು ಇರ್ತಾರೆ. ಇದರಲ್ಲಿ ಆಲ್ಮೋಸ್ಟ್ 60-70% ಆಫ್ ದ ಪೀಪಲ್ ದೇ ಮೇ ಅಂಡರ್ಗೋ ಡೈಮೆನ್ಷಿಯಾ ಆರ್ ಆಲ್ಝೀಮರ್ ಕೇಸಸ್. ದೆನ್ ಈ ಸರ್ವಿಸಸ್ಗಳನ್ನ ಪ್ರಮೋಟ್ ಮಾಡುವಂಥದ್ದು, ಕರೆಕ್ಟಾಗಿ ಅವ್ರನ್ನ ಟೇಕ್ ಕೇರ್ ಮಾಡುವಂಥದ್ದು ಇಂಪಾರ್ಟೆಂಟ್. ಹೌದು, ಇದರಲ್ಲಿ ಏನು ಗ್ಯಾಪ್ಸ್ಗಳಿದೆಯೋ ಅದನ್ನು ಯಾರು ಫುಲ್ಫಿಲ್ ಮಾಡ್ತಿದ್ದಾರೆ? ದ ನಿಮಾನ್ಸ್ ಇಸ್ ಫುಲ್ಫಿಲ್ಲಿಂಗ್ ಇಟ್. ಓಕೆ, ಸಿ ಹಿಯರ್. ಸೊ ಒಂದು ಪೋಸ್ಟ್ ಡಯಾಗ್ನಾಸ್ಟಿಕ್ ಡೈಮೆನ್ಷಿಯಾ ಕೇರ್, ಒಂದ್ಸರಿ ಅವರಿಗೆ ಗೊತ್ತಾದ್ಮೇಲೆ ಡೈಮೆನ್ಷಿಯಾ ಇದೆ, ಆಲ್ಝೀಮರ್ ಇದೆ ಅಂತ ಆದ್ಮೇಲೆ ಅವರ ಕೇರ್ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್. ಅದನ್ನು ಕೂಡ ಏನು ಮಾಡ್ತಿದೆಪ್ಪ ಅಂದ್ರೆ ನಿಮಾನ್ಸ್ ಪ್ರೊವೈಡ್ ಮಾಡ್ತಾ ಇದೆ. ಓಕೆ, ಸೊ ಅರ್ಲಿ ಸ್ಟ್ರಕ್ಚರ್ಡ್ ಪೋಸ್ಟ್ ಡಯಾಗ್ನಾಸ್ಟಿಕ್ ಇಂಟರ್ವೆನ್ಷನ್ ವಿಚ್ ವಿಲ್ ಇಂಪ್ರೂವ್ ದಿ ಕ್ವಾಲಿಟಿ ಆಫ್ ಲೈಫ್ ಆ್ಯಂಡ್ ಡಿಲೇ ದಿ ಇನ್ಸ್ಟಿಟ್ಯೂಷನಲೈಸೇಷನ್. ದೆನ್ ಇದರಿಂದ ಏನಾಗುತ್ತಪ್ಪ ಅಂತಂದ್ರೆ ಇಟ್ ವಿಲ್ ಪ್ರೊವೈಡ್ ದಿ ಸ್ಟ್ರಕ್ಚರಲ್ ಸಪೋರ್ಟ್ ಟು ದ ಫ್ಯಾಮಿಲಿ ಆಫ್ಟರ್ ಡೈಮೆನ್ಷಿಯಾ ಡಯಾಗ್ನೋಸಿಸ್, ಅ ಸ್ಟೇಜ್ ವೇ ಮೋಸ್ಟ್ ಆರ್ ಲೆಫ್ಟ್ ಟು ಕೋಪ್ ಅಲೋನ್. ಓಕೆ, ಇವರಿಗೆಲ್ಲ ಏನು ಮಾಡುತ್ತಪ್ಪ ಅಂದರೆ ಕೇರ್ನ ಕೊಡ್ತಾ ಬರುತ್ತೆ. ಇಟ್ ವಿಲ್ ಆಫರ್ ದ ಕೌನ್ಸಿಲಿಂಗ್, ಕೇರ್ ಪ್ಲಾನಿಂಗ್, ಕೇರ್ ಗಿವರ್ ಟ್ರೈನಿಂಗ್, ಥೆರಪೀಸ್ ಸಚ್ ಎಸ್ ಕಾಗ್ನೇಟಿವ್ ಸ್ಟಿಮ್ಯುಲೇಷನ್, ಆರ್ಟ್, ಮ್ಯೂಸಿಕ್, ಕಲ್ಚರಲ್ ರಿಲೆವೆಂಟ್ ಇಂಟರ್ವೆನ್ಷನ್. ನಥಿಂಗ್ ಬಟ್ ನಿಮಾನ್ಸ್ ಒಂದು ಏನು ಮಾಡಿದಪ್ಪ ಅಂತಂದರೆ ಎಸ್ಪೆಷಲಿ ಎಲ್ಡರ್ ಪೀಪಲಿಗೆ ಯಾರೆಲ್ಲರೂ ಕೂಡ ಈ ಮೆಂಟಲ್ ಇಲ್ನೆಸ್ಗಳನ್ನ ಫೇಸ್ ಮಾಡ್ತಿದಾರೋ ಅಂಥವರಿಗೆ 2 ಸ್ಕೀಮ್ಗಳನ್ನ ಲಾಂಚ್ ಮಾಡಿದೆ. ಒಂದು ನಿಮಾನ್ಸ್ ವಯೋಮಾನ ಸಂಜೀವಿನಿ ಗೃಹ, ಅನದರ್ ಒನ್ ಇಸ್ ದ ಪೋಸ್ಟ್ ಡಯಾಗ್ನಾಸ್ಟಿಕ್ ಡೈಮೆನ್ಷಿಯಾ ಕೇರ್ ಸೆಂಟರ್. ಅಂಡರ್ಸ್ಟೂಡ್? ನಾನು ಎಲ್ಲ ಏನೇನಿದೆ ಅನ್ನೋದು ನಿಮಗೆ ಗೊತ್ತಾಗಬೇಕು. ಇದು ಏನಕ್ಕೆ ನ್ಯೂಸಲ್ಲಿ ಇತ್ತು ಅಂತ ಬಂದಾಗ, ಬಿಕಾಸ್ ಎವ್ರಿ ಇಯರ್, ಓಕೆ, ಸೊ ಎವ್ರಿ ಇಯರ್ ಸೆಪ್ಟೆಂಬರ್ 21 ನಾವೇನಂತ ಸೆಲೆಬ್ರೇಟ್ ಮಾಡ್ತೀವಿ? ವರ್ಲ್ಡ್ ಆಲ್ಝೈಮರ್ಸ್ ಡೇ ಅಂತ ಹೇಳಿ ಸೆಲೆಬ್ರೇಟ್ನ ಮಾಡ್ತೀವಿ. ಅದಕ್ಕೋಸ್ಕರ ಇದು ನ್ಯೂಸಲ್ಲಿ ಇತ್ತು. ಅದೇ ಇವೆಂಟ್ಗೋಸ್ಕರ ನಿಮಾನ್ಸು ಕೂಡ ಈ 2 ಇನಿಷಿಯೇಟಿವ್ಸ್ನ ಮಾಡಿರುವಂಥದ್ದು. ಆ್ಯಂಡ್ ದಿಸ್ ಇಯರ್ ವಾಟ್ ಎವರ್ ದ ಆಲ್ಝೈಮರ್ ವರ್ಲ್ಡ್ ಆಲ್ಝೈಮರ್ ಡೇ ಏನಿದೆಯೋ ಅದರ ಥೀಮ್ ಏನಪ್ಪ ಅಂತ ಹೇಳಿದ್ರೆ ಆಸ್ಕ್ ಅಬೌಟ್ ಡೆಮೆನ್ಷಿಯಾ. ವೆರಿ ಇಂಪಾರ್ಟೆಂಟ್ ಥೀಮ್ಸು ಕೂಡ ನಿಮಗೆ ಕೇಳ್ತಾರೆ. ಎನ್ಕರೇಜಿಂಗ್ ಓಪನ್ ಕಾನ್ವರ್ಸೇಷನ್, ಕ್ವಶನ್ ಆ್ಯಂಡ್ ಅ ಗ್ರೇಟರ್ ಅಂಡರ್ಸ್ಟ್ಯಾಂಡಿಂಗ್ ಟು ಫಾಸ್ಟರ್ ದಿ ಕಮ್ಯುನಿಟಿ ಸಪೋರ್ಟ್. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ದೆನ್ ಸೆಪ್ಟೆಂಬರ್ ಮಂತ್ ಏನಿದೆಯೋ
ಹೋಲ್ ಸೆಪ್ಟೆಂಬರ್ ಮಂತ್ನ ವರ್ಲ್ಡ್ ಆಲ್ಝೀಮರ್ಸ್ ಮಂತ್ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತಾರೆ. ಆ್ಯಂಡ್ ದಿಸ್ ಸೆಪ್ಟೆಂಬರ್ ಮಂತ್ ಟೀಮ್ ಏನಪ್ಪಾ ಅಂದರೆ ನೋ ಡಿಮೆನ್ಷಿಯಾ ನೋ ಆಲ್ಝೀಮರ್ಸ್. ಓಕೆ, ದಟ್ ಈಸ್ ಫಾರ್ ದ ಹೋಲ್ ಮಂತ್. ಬಟ್ ಸ್ಪೆಸಿಫಿಕ್ ಆಗಿ 21st ಸೆಪ್ಟೆಂಬರ್ ಅಥವಾ ವರ್ಲ್ಡ್ ಆಲ್ಝೀಮರ್ ಡೇ ಥೀಮ್ ಏನಪ್ಪ ಅಂತ ಬಂದಾಗ ಆಸ್ಕ್ ಅಬೌಟ್ ಡೈಮೆನ್ಷಿಯಾ. ಓಕೆ, ಸೊ ವೆರಿ ವೆರಿ ಇಂಪಾರ್ಟೆಂಟ್. ಈ ಡೈಮೆನ್ಷಿಯಾ ಸಿಂಪ್ಟಮ್ಸ್ಗಳನ್ನ ನೋಡ್ತಾ ಬನ್ನಿ. ಸೊ ಸಿಯರ್ ದ ಸಿಂಪ್ಟಮ್ಸ್ ಆರ್ ಲೈಕ್ ಪ್ರೋಗ್ರೆಸಿವ್ ಡಿಕ್ಲೈನ್ ಇನ್ ದ ಕಾಗ್ನಿಷನ್ ವಿಚ್ ಇಂಟರ್ಫರೆನ್ಸ್ ವಿತ್ ದ ಇಂಡಿಪೆಂಡೆಂಟ್ ಫಂಕ್ಷನಿಂಗ್, memory loss, confusion, poor judgment, mood and personality changes, etc. are the common signs. ಓಕೆ, ಸೊ ಇವರ ಪ್ರೊಟೆಕ್ಷನ್ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅವ್ರ ಎಲ್ಲರ ಲೈಫ್ ಕೂಡ ಇಂಪಾರ್ಟೆಂಟ್. ವಿ ಹ್ಯಾವ್ ಟು ಪ್ರೊಟೆಕ್ಟ್ ಆ್ಯಂಡ್ ವಿ ಹ್ಯಾವ್ ಟು ಗಿವ್ ಅ ಡಿಗ್ನಿಟಿ ಟು ಆಲ್ ದಿ ಪರ್ಸನ್ಸ್ ಲೈಫ್ ವಿಚ್ ವಿಲ್ ಕಮ್ಸ್ ಅಂಡರ್ ಆರ್ಟಿಕಲ್ 21. ಓಕೆ, ಇದಕ್ಕೋಸ್ಕರ ವರ್ಲ್ಡು ಕೂಡ ಹೆಲ್ಪ್ ಮಾಡ್ತಾ ಇದೆ. ಹಾಗೆಯೇ ಇಂಡಿಯಾದಲ್ಲೂ ಕೂಡ ದೇರ್ ಆರ್ ಸ್ಕೀಮ್ಸ್ ಆರ್ ದೇರ್. ಹಾಗೆಯೇ ದ ನಿಮಾನ್ಸ್ ಲೈಕ್ ಇನ್ಸ್ಟಿಟ್ಯೂಷನ್ಸ್ ಆಲ್ಸೋ ಪ್ರಮೋಟಿಂಗ್ ದಿ ಮೆಂಟಲ್ ಹೆಲ್ತ್ ಸರ್ವಿಸಸ್ ಟು ದ ಆಲ್ ದಿ ಪೀಪಲ್. ಓಕೆ, ಅಂಡರ್ಸ್ಟ್ಯಾಂಡ್? ಇದಿಷ್ಟು ಕೂಡ ಅರ್ಥ ಆಯ್ತಾ? ಎಸ್, ಇದಿಷ್ಟು ಆರ್ಟಿಕಲ್ಸ್ಗಳನ್ನ ನೀವು ನಿನ್ನೆ ಮತ್ತು ಇವತ್ತಿನ ನ್ಯೂಸ್ ಪೇಪರಲ್ಲಿ ಕವರ್ ಮಾಡಬೇಕಿತ್ತು. ಎಷ್ಟನ್ನು ಕವರ್ ಮಾಡಿದ್ದಾರೆ? ಎಸ್, ಯು ಡಿಡ್ ಇಟ್. ಕಂಗ್ರ್ಯಾಚುಲೇಷನ್ ಫಾರ್ ದಿಸ್. ಓಕೆ, ಸೊ ಇದೇ ಥರ ನಾವು ಪ್ರತಿದಿನನೂ ಕೂಡ ಆರ್ಟಿಕಲ್ಸ್ಗಳನ್ನ ಮತ್ತು ಎಡಿಟೋರಿಯಲ್ಸ್ಗಳನ್ನ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಇವತ್ತು ನೆನೆದು ಮತ್ತು ಇವತ್ತು ಎರಡೂ ಕೂಡ ಜಾಸ್ತಿ ಕಂಟೆಂಟ್ ಇರೋದ್ರಿಂದ ನಾನು ಕ್ವಶನ್ ಹಾಕಿಲ್ಲ. ನಾಳೆಯಿಂದ ಕ್ವಶನ್ಸ್ಗಳನ್ನು ಕೂಡ ಹಾಕ್ತಿದ್ದೀನಿ. ದೆನ್ ನಿಮ್ಮ ಹಿಂದೂ ನ್ಯೂಸ್ ಪೇಪರಲ್ಲಿ ನಿಮಗೆ ಸೆಂಟ್ರಲ್ ನ್ಯೂಸ್ ಅಷ್ಟೇ ಅಲ್ಲ, ಸ್ಟೇಟ್ ನ್ಯೂಸು ಕೂಡ ಕವರ್ ಆಗ್ತಾ ಇದೆ. ಓಕೆ, ಸೊ ಎಲ್ಲ ಕ್ಲಾಸ್ಗೂ ಕೂಡ ಕೇಳಿ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ನ ಮಾಡಿ. ಆ್ಯಂಡ್ ಕ್ಲಾಸಸ್ ಹೇಗೆ ಅನ್ನಿಸ್ತಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ? ಸೊ ನಮ್ಮ NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಷನಲ್ಲಿ ಹೊಸದಾಗಿ ಎಕ್ಸ್ಕ್ಲೂಸಿವ್ ಆಗಿ KPSC ಬ್ಯಾಚ್, PSC, ESI ಬ್ಯಾಚ್, PC ಬ್ಯಾಚ್ ಆ್ಯಂಡ್ ಜನರಲ್ ಇಂಗ್ಲೀಷ್ ಬ್ಯಾಚಸ್ ಸ್ಟಾರ್ಟ್ ಆಗ್ತಾ ಇದೆ. ಯಾರಾದರೂ ಕೂಡ ಇಂಟ್ರೆಸ್ಟ್ ಇದ್ದೀರಾ ಅವರು ಆಫ್ಲೈನಲ್ಲಾರು ಕ್ಲಾಸಸ್ಗಳನ್ನ ತೊಗೋಬೋದು, ಆನ್ಲೈನಲ್ಲಾರು ತೊಗೋಬೋದು, ಅಥವಾ ನಮ್ಮ ಲರ್ನಿಂಗ್ NCG ಲರ್ನಿಂಗ್ ಆ್ಯಪ್ ಅಂತ ಕೂಡ ಇದೆ, ಅಲ್ಲೂ ಕೂಡ ನೀವು ಡೌನ್ಲೋಡ್ ಮಾಡಿಕೊಂಡು ಕ್ಲಾಸಸ್ಗಳನ್ನ ತೊಗೋಬೋದು. ಓಕೆ, ಸೊ ಕ್ಲಾಸಸ್ಗಳನ್ನ ತಗೊಳ್ಳಿ, ಪ್ರಿಪರೇಷನ್ನ ಚೆನ್ನಾಗಿ ಮಾಡಿ, ಪ್ರತಿದಿನ ನಮ್ಮ ಕ್ಲಾಸಿಗೆ ಜಾಯ್ನ್ ಆಗಿ ನನ್ನ ಕ್ಲಾಸಸ್ ಹೇಗೆ ಅನ್ನಿಸ್ತಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ನಾಳೆ ಸಿಗೋಣ. ಅಲ್ಲಿ ತನಕ ಎಲ್ಲರಿಗೂ ಸಹ ಬಾಯ್ ಬಾಯ್, ಟೇಕ್ ಕೇರ್.